ಓಂ ಶಾಂತಿ. ಅನ್ಗ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ಜಗತ್ತಿನಲ್ಲಿರುವಂತಹ ಹಲವಾರು ಸುಂದರವಾದ ಸಂಬಂಧಗಳಲ್ಲಿ ಪೋಷಕರದು ಮತ್ತು ಮಕ್ಕಳ ಸಂಬಂಧ ಬಹಳ ವಿಶೇಷವಾದ ಸಂಬಂಧ ಆಗಿದೆ. ಯಾಕೆ ಅಂತಂದ್ರೆ ಮಕ್ಕಳಿಗೆ ಮನೆನೇ ಮೊದಲನೆಯ ಪಾಠಶಾಲೆಯಾಗಿದೆ. ತಂದೆ ತಾಯಿನೇ ಮೊದಲನೇ ಗುರು ಆಗಿದ್ದಾರೆ ಮತ್ತು ತಂದೆ ತಾಯಿನೇ ಮಕ್ಕಳಿಗೆ ಮೊದಲನೆಯ ರೋಲ್ ಮಾಡೆಲ್ ಕೂಡ ಆಗಿದ್ದಾರೆ, ಹೀರೋ ಹೀರೋಯಿನ್ ಕೂಡ ಆಗಿದ್ದಾರೆ. ಅದೇ ರೀತಿ ತಂದೆ ತಾಯಿಯೂ ಕೂಡ ಅವ್ರ ಮಕ್ಕಳನ್ನೇ ಅವರಿಗೆ ರಾಜಕುಮಾರಿ ಆಗಿದ್ದಾರೆ. ಈ ಒಂದು ಸಂಬಂಧ ಇದರಲ್ಲಿ ಎಷ್ಟು ಪ್ರಾಮಾಣಿಕತೆ ಇರುತ್ತೆ, ಇದರಲ್ಲಿ ಎಷ್ಟು ಟ್ರಾನ್ಸ್ಪರೆನ್ಸಿ ಇರುತ್ತೆ, ಯಾವುದೇ ಮುಚ್ಚು ಮರೆ ಇರೋದಿಲ್ಲ. ಮಗು ಚಿಕ್ಕ ವಯಸ್ಸಿನಿಂದ ಎಲ್ಲ ಮಾತುಗಳನ್ನ ತಂದೆ ತಾಯಿಗೆ ಹೇಳ್ಬೇಕು. ಅವ್ರು ಏನ್ ಮಾಡಿದ್ರು, ಹೊರಗಡೆ ಹೋಗಿದ್ರು, ಫ್ರೆಂಡ್ಸ್ ಜೊತೆ ಯಾವ ರೀತಿ ಇದ್ರು, ಯಾರಿಗೆ ಹೊಡೆದ್ರು ಅಥವಾ ಯಾರು ಅವ್ರಿಗೆ ಹೊಡೆದ್ರು ಎಲ್ಲಾನು ಅಪ್ಪ ಅಮ್ಮನ್ಗೆ ಹೇಳ್ಬೇಕು. ಹೇಳ್ದಾಗ್ಲೇ ಅವ್ರಿಗೆ ಸಮಾಧಾನ. ತಾವು ತಪ್ಪು ಮಾಡಿದ್ರು ಕೂಡ ಅದನ್ನು ಕೂಡ ಬಂದ್ಬಿಟ್ಟು ಅಪ್ಪ ಅಮ್ಮನ್ಗೆ ಯಾವುದೇ ಹೆಸಿಟೇಷನ್ ಇಲ್ಲದೆ ಹೇಳ್ತಾರೆ. ಅಂತ ಒಂದು ಸುಂದರವಾದ ಸಂಬಂಧ. ಮಕ್ಕಳು ಬೆಳೀತಾ ದೊಡ್ಡವರಾಗ್ತಾ ಆಗ್ತಾ ಸೊ ಎಷ್ಟೋ ಜನ ತಾಯಿ ತಂದ್ರು ಹೇಳ್ತಿರ್ತಾರೆ, ನಮ್ಮ ಮಕ್ಕಳು ನಮ್ಮ ಹತ್ರ ಏನು ಹೇಳೋದೇ ಇಲ್ಲ, ಜಾಸ್ತಿ ಮಾತಾಡೋದೇ ಇಲ್ಲ, ಜಾಸ್ತಿ ಫ್ರೆಂಡ್ಸ್ ಮಾತುಗಳಿಗೆ ಬೆಲೆ ಕೊಡ್ತಾರೆ ನಮ್ಗಿಂತ, ನಮ್ಮನ್ನ ಕೆಲವೊಂದ್ಸಲ ಕಂಡನೆ ಶತ್ರುಗಳ ತರ ನೋಡ್ತಾರೆ, ಕೋಪ ಮಾಡ್ಕೊಳ್ತಾರೆ, ಏನಾದ್ರೂ ಶಿಸ್ತುಗೊಳಿಸ್ಬೇಕು ಅಂತಂದ್ರೆ ಇನ್ನೊಂದ್ ತರ ರಿಯಾಕ್ಟ್ ಮಾಡ್ತಾರೆ. ಈ ಮಕ್ಕಳು ಒಂದು ಟೀನೇಜ್ಗೆ ಬಂದ್ರು ಅಂತಂದ್ರೆ ಇವರನ್ನ ನಿರ್ವಹಣೆ ಮಾಡೋದೇ ಒಂದು ಕಷ್ಟ ಅನಿಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನರು ತಾಯಂದ್ರು ಪೇರೆಂಟ್ಸು ಹೇಳ್ತಿರ್ತಾರೆ. ಸೊ ಹಾಗಿದ್ರೆ ಇಷ್ಟು ಸುಂದರವಾಗಿರುವಂತಹ ಸಂಬಂಧ ಅಪ್ಪ ಅಮ್ಮನೇ ಅವ್ರ ಜಗತ್ತಾಗಿದ್ರು ಎಲ್ಲಾನು ಕೂಡ ಟ್ರಾನ್ಸ್ಪರೆಂಟ್ ಆಗಿ ಪ್ರತಿಯೊಂದು ಮಾತನ್ನು ಕೂಡ ಮಗು ತಂದೆ ತಾಯಿಗೆ ಬಂದು ಹೇಳ್ತಾ ಇತ್ತು. ಸೊ ಈಗ ಬೆಳೀತಾ ಬೆಳೀತಾ ಏನ್ ಬದಲಾವಣೆ ಆಯ್ತು, ಎಲ್ಲಿ ತಿರುವು ಕಂಡ್ಕೊಳ್ತು, ಹಾಗಿದ್ರೆ ಎಲ್ಲಿ ಏನ್ ಆಗಿರ್ಬೋದು ಅಂತ ಅನ್ಸುತ್ತೆ ನಮ್ಗೆ. ಇದ್ರ ಬಗ್ಗೆ ಸ್ವಲ್ಪ ನಾವು ಗಮನ ಹರಿಸಿದ್ವಿ ಅಂತಂದ್ರೆ ಈ ಟೀನೇಜ್ ಮಕ್ಕಳನ್ನು ಕೂಡ ಈ ರೀತಿ ಜಿದ್ದು ಮಾಡ್ತಾ ಇರೋ ಮಕ್ಕಳನ್ನು ಕೂಡ ಕೆಲವೊಂದ್ಸಲ ಈ ರೀತಿನೂ ತಂದೆ ತಾಯಿ ಹೇಳ್ತಾರೆ. ಚಿಕ್ಕ ವಯಸ್ಸಲ್ಲೇನೆ ಇನ್ನು ಹೈಸ್ಕೂಲ್ ಓದ್ತಾ ಇದಾರೆ, ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು ಅಂತ ಸುತ್ತಾರೆ, ಕ್ಲಾಸ್ ಎಲ್ಲ ಬಂಕ್ ಮಾಡ್ತಾರೆ, ಕಾಲೇಜ್ಗೆ ಹೋಗ್ತಾರೆ ಅಂತಂದ್ರೆ ಎಕ್ಸಾಮ್ಗಳನ್ನ ಟೆಸ್ಟ್ ಪೇಪರ್ಸ್ ಗಳನ್ನ ಮಿಸ್ ಮಾಡ್ತಾರೆ. ಸೊ ಇವ್ರನ್ನೆಲ್ಲ ಹೇಗ್ ನಿರ್ವಹಣೆ ಮಾಡೋದು? ಯಾಕಂದ್ರೆ ಅಪ್ಪ ಅಮ್ಮ ಇಬ್ರು ಕೂಡ ಏನ್ ಮಾಡ್ತಾರೆ, ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಅಲ್ಲೇ ಅವರಿಗೆ ಹಲವಾರು ಅವರ ವೃತ್ತಿಪರ ಜೀವನದಲ್ಲಿ ಹಲವಾರು ಚಾಲೆಂಜಸ್ ಗಳನ್ನ ಎದುರಿಸ್ತಿರ್ತಾರೆ. ಮನೆಯ ವೈಯಕ್ತಿಕ ಜೀವನವನ್ನು ಕೂಡ ಅವರು ನಿರ್ವಹಿಸ್ತಿರ್ತಾರೆ. ಅದರ ಜೊತೆಗೆ ಮಕ್ಕಳು ಕೆಲವೊಂದ್ಸಲ ಈ ರೀತಿ ನಡ್ಕೊಂಡಾಗ ತಂದೆ ತಾಯಿಗೆ ಒಂದು ದೊಡ್ಡ ಸವಾಲಾಗಿ ನಿಂತ್ಕೊಳ್ಳುತ್ತೆ. ಹಾಗಿದ್ರೆ ಇದನ್ನ ಹೇಗೆ ನಿರ್ವಹಿಸೋದು? ಕೆಲವೊಂದು ಉಪಾಯಗಳನ್ನ ಏನು ನಮ್ಮಿಂದ ನಾವು ಸರಿಪಡಿಸ್ಕೊಳ್ಬೇಕಾಗಿದೆ ಅದರ ಬಗ್ಗೆ ಈ ಸಂಚಿಕೆಯಲ್ಲಿ ಗಮನ ಹರಿಸೋಣಂತೆ. ಸೊ ಮಕ್ಕಳು ಯಾವಾಗ್ಲೂ ಕೂಡ ನಮ್ಮ ಜೊತೆ, ಯಾಕೆಂದ್ರೆ ತಂದೆ ತಾಯಿನೇ ಅವ್ರಿಗೆ ಪ್ರಪಂಚ. ಅವ್ರಿಗೆ ABC I ಕಲಿಸ್ಕೊಟ್ಟವ್ರೆ ತಂದೆ ತಾಯಿ, ಅವ್ರಿಗೆ ಶಬ್ದಗಳನ್ನ ಹೇಳ್ಕೊಟ್ಟವ್ರೆ ತಂದೆ ತಾಯಿ, ಅವ್ರಿಗೆ ಮಾತಾಡೋದನ್ನ ಕಲಿಸ್ಕೊಟ್ಟವ್ರೆ ತಂದೆ ತಾಯಿ, ನಡೆಯೋದನ್ನ ಹೇಳ್ಕೊಟ್ಟವ್ರೆ ತಂದೆ ತಾಯಿ. ಮಕ್ಕಳಿಗೆ ತಂದೆ ತಾಯಿ ಬಿಟ್ರೆ ಬೇರೆ ಯಾವ ಪ್ರಪಂಚ ಗೊತ್ತಿರಲ್ಲ, ಎಲ್ಲಾನು ಕೂಡ ಹೇಳ್ತಿರ್ತಾರೆ. ಬೆಳೀತಾ ದೊಡ್ಡವರಾಗ್ತಾ ಇದ್ದಾಗೆ ಸೊ ಮಕ್ಕಳು ಕೂಡ ಅವರು ಕೂಡ ಒಂದು ಚೈತನ್ಯ ಶಕ್ತಿ ಆತ್ಮ ಆಗಿದಾರಲ್ವಾ. ಅವ್ರು ನಮ್ಮ ಮನೆಗೆ ಬರೋಕ್ಕಿಂತ ಮುಂಚೆ, ನಮ್ಮ ಗರ್ಭದಲ್ಲಿ ಬರೋಕ್ಕಿಂತ ಮುಂಚೆ ಅವರು ಕೂಡ ಅವರ ಕರ್ಮಗಳನ್ನ ಹೊತ್ತುಕೊಂಡು ಬಂದಿದ್ದಾರೆ. ಅವರು ಕೂಡ ಅವ್ರದೇ ಆದ ಸಂಸ್ಕಾರಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಅವ್ರಿಗೂ ಕೂಡ ಅವ್ರದೇ ಆದ ಆಸಕ್ತಿಗಳಿದ್ದಾವೆ. ಅವರ ಭಾಗ್ಯವನ್ನ ಅವ್ರು ತೆಗೆದುಕೊಂಡು ಬಂದಿದ್ದಾರೆ ಅಲ್ವಾ. ಸೊ ಬೆಳೀತಾ ಅವರ ಸಂಸ್ಕಾರಗಳು ಆಕ್ಟಿವೇಟ್ ಆಗ್ತವೆ. ಹೊರಗಡೆ ಎಲ್ಲ ನೋಡ್ತಾರೆ, ಕಲಿತಾರೆ, ಹೊಸ ಹೊಸ ಸಂಸ್ಕಾರಗಳನ್ನ, ಜ್ಞಾನವನ್ನ ಪಡಿತಾರೆ. ಸೊ ಬೆಳೀತಾ ಮಕ್ಕಳಲ್ಲಿ ಏನ್ ಬರುತ್ತೆ, ಓಕೆ ನಾನು ಇವಾಗ ಏನಾದ್ರೂ ಸ್ವಂತಿಕೆಯಿಂದ ಮಾಡ್ಬೋದು, ನನ್ನ ಜೀವನದ ನಿರ್ಣಯಗಳನ್ನ ನಾನು ಕೂಡ ಡಿಸೈಡ್ ಮಾಡ್ಬೋದು. ಸೊ ಈ ರೀತಿ ಅವರಲ್ಲಿ ಮನಸ್ಥಿತಿ ಡೆವಲಪ್ ಆಗುತ್ತೆ. ಸೊ ಸ್ಕೂಲ್ಗೆ ಹೋಗ್ತಾ, ಕಾಲೇಜ್ಗೆ ಹೋಗ್ತಾ ಏನ್ ಮಾಡ್ತಾರೆ, ಎಲ್ಲಾ ಫ್ರೆಂಡ್ಸ್ ಸರ್ಕಲ್ ಇರುತ್ತಲ್ವಾ. ಈಗ ಎಲ್ಲರೂ ಕೂಡ ಒಂದಿನ ಹೊರಗಡೆ ಹೋಗೋಣ, ಕ್ಲಾಸ್ ಇದೆ ಆದ್ರೂ ಇದೊಂದು ಬಂಕ್ ಮಾಡಿ ಹೋದ್ರೆ ಮಾತ್ರ ಅಲ್ಲಿ ಹೋಗಿ ತಲುಪ್ಲಿಕ್ಕೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಫ್ರೆಂಡ್ ಬರ್ತ್ಡೇ ಇದೆ ಅಂತಂದ್ರೆ ಎಲ್ಲರೂ ಕೂಡ ಬರ್ತ್ಡೇ ಟ್ರೀಟ್ ಕೊಡ್ಲಿಕ್ಕೆ ಏನ್ ಮಾಡ್ತಾರೆ, ಸರಿ ಒಂದು ಫಿಲ್ಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಆದ್ರೆ ಫಿಲ್ಮ್ಗೆ ಹೋಗ್ಬೇಕು ಅಂತಂದ್ರೆ ಒಂದು ಕ್ಲಾಸ್ ಬಂಕ್ ಮಾಡಿದ್ರೆ ಮಾತ್ರ ಆ ಟೈಮ್ಗೆ ಹೋಗಿ ತಲುಪ್ಲಿಕ್ಕೆ ಆಗುತ್ತೆ ಅನ್ನೋ ಸಿಚುವೇಶನ್ ಇರ್ಬೋದು. ಸೊ ಎಲ್ಲರೂ ಹೋಗ್ತಾ ಇದಾರಲ್ವಾ ಅಂತ ಹೇಳ್ಬಿಟ್ಟು ಮಗುನು ಕೂಡ ಮೊದಲನೇ ಬಾರಿಗೆ ಏನ್ ಮಾಡ್ತು, ಕ್ಲಾಸ್ನ ಬಂಕ್ ಮಾಡ್ಬಿಟ್ಟು ಒಂದು ಫಿಲ್ಮ್ಗೋ ಅಥವಾ ಬೇರೆ ಯಾವ್ದೋ ಸ್ಥಳಕ್ಕೆ ಪಿಕ್ನಿಕ್ ಅಥವಾ ಇನ್ಯಾವುದೋ ಒಂದು ಕಾರಣಕ್ಕೆ ಹೊರಗಡೆ ಫ್ರೆಂಡ್ಸ್ ಜೊತೆ ಆಟ ಆಡ್ಲಿಕ್ಕೂ ಹೋದ್ರು. ಸೊ ಯಾವಾಗಿನ ತರ ಈ ದಿನನೂ ಬಂದ್ಬಿಟ್ಟು ತಂದೆ ತಾಯಿಗೆ ಹೇಳ್ತಾರೆ, ಇವತ್ತು ನಾವು ಲಾಸ್ಟ್ ಪೀರಿಯಡ್ ಅನ್ನ ಮಿಸ್ ಮಾಡ್ಬಿಟ್ಟು ಆಟ ಆಡ್ಲಿಕ್ಕೆ ಹೋದ್ವಿ, ಇವತ್ತು ನಾವು ಫಿಲ್ಮ್ ನೋಡ್ಲಿಕ್ಕೆ ಹೋದ್ವಿ, ಇವತ್ತು ನಾವು ಫ್ರೆಂಡ್ ಬರ್ತ್ಡೇ ಇತ್ತು ಅದಕ್ಕೆ ಇಂಥ ಸ್ಥಳಕ್ಕೆ ಹೋದ್ವಿ ಅಂತ ಹೇಳ್ಬಿಟ್ಟು. ನಾವೆಲ್ಲರೂ ಕೂಡ ಮೊದಲನೇ ಬಾರಿಗೆ ಇಂಥ ಒಂದು ಘಟನೆಯನ್ನ ಮಗು ನಮ್ಮ ಹತ್ರ ಹೇಳಿದಾಗ ಯಾವ ರೀತಿ ಅವರಿಗೆ ಪ್ರತಿಕ್ರಿಯೆ ನೀಡಿದ್ದೇವೆ ನೆನ್ಪು ಮಾಡ್ಕೊಂಡ್ವಿ ಅಂತಂದ್ರೆ ಸೊ ಅಲ್ಲಿಂದ ಈ ತಿರುವು ಅನ್ನೋದು ಪ್ರಾರಂಭ ಆಗಿರುತ್ತೆ. ಯಾಕೆಂತಂದ್ರೆ ಪೋಷಕರಿಗೆ ತುಂಬಾ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ತಿರ್ತಾರೆ, ಪರಿಶ್ರಮ ಪಡ್ತಿರ್ತಾರೆ, ಹಗಲು ರಾತ್ರಿ ಅವ್ರಿಗೋಸ್ಕರ ಅವ್ರ ಫೀಸ್ಗಳನ್ನ ಅಷ್ಟೊಂದು ಜಾಸ್ತಿ ಇರುವಂತಹ ಫೀಸ್ಗಳನ್ನ ಕಟ್ತಿರ್ತಾರೆ. ಮತ್ತೆ ಎಲ್ಲಾ ಸೌಲಭ್ಯಗಳನ್ನ ನನ್ನ ಜೀವನದಲ್ಲಿ ನಾನೇನು ಆರಾಮದ ಅನುಭವ ಮಾಡಿಲ್ಲ, ನಾನೇನು ಮಿಸ್ ಮಾಡ್ಕೊಂಡಿದ್ದೀನಿ, ನಾನೇನು ಪಡೆದುಕೊಂಡಿಲ್ಲ, ಅದೆಲ್ಲವನ್ನ ನನ್ನ ಮಗು ಪಡೀಲಿ ಅಂತ ಹೇಳ್ಬಿಟ್ಟು ಎಲ್ಲಾ ಸೌಲಭ್ಯ, ಎಲ್ಲಾ ಸೌಕರ್ಯಗಳನ್ನ ತಮ್ಮ ಕಷ್ಟ ಆದ್ರೂ ಕೂಡ ತಮ್ಮ ಶಕ್ತಿ ಮೀರಿ ಮಕ್ಕಳ ಮೇಲೆ ಅವ್ರು ಏನ್ ಮಾಡ್ತಿರ್ತಾರೆ, ಇನ್ವೆಸ್ಟ್ ಮಾಡ್ತಿರ್ತಾರೆ.
ಅಂತ ಸಂದರ್ಭದಲ್ಲಿ ಯಾವಾಗ ಈ ರೀತಿ ಮಗು ಫ್ರೆಂಡ್ ಸರ್ಕಲ್ ಜೊತೆ ಸೇರ್ಬಿಟ್ಟು ಕ್ಲಾಸ್ ಮಿಸ್ ಮಾಡಿದ್ರು, ಟೆಸ್ಟ್ ಮಿಸ್ ಮಾಡಿದ್ರು, ಅಥವಾ ಹೊರಗಡೆ ಹೋದ್ರು, ಅಥವಾ ಮೊದಲನೇ ಬಾರಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ಹೋಗ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಸ್ಮೋಕ್ ಮಾಡ್ತಾ ಇದ್ರು, ನನಗೂ ತುಂಬಾ ಒತ್ತಾಯ ಮಾಡಿದ್ರು, ನಾನು ಅವ್ರ ಜೊತೆ ಮಾಡಿದೆ ಅಂತ ಹೇಳ್ಬಿಟ್ಟು ಬಂದು ಹೇಳಿದ್ರೆ ಯಾವ ರೀತಿ ಇರುತ್ತೆ ನಮ್ದು ಪ್ರತಿಕ್ರಿಯೆ? ಆ ಸಮಯದಲ್ಲಿ ಏನಾದ್ರೂ ನಮ್ಗೆ ಕೋಪ ಬಂತು, ಆ ಕೋಪದ ದೃಷ್ಟಿಯಿಂದ ಅವರನ್ನ ನೋಡಿದ್ವಿ, ಕೆಲ ತಂದೆ ತಾಯಿಯರಂತೂ ಹೊಡೆದೇ ಬಿಡ್ತಾರೆ ಅಲ್ವಾ? ಸೊ ಕೆಲವೊಂದ್ಸಲ ಏನಾಗುತ್ತೆ, ಬೈತೇವೆ, ನಾವು ತುಂಬಾ ಬೈತೇವೆ ಅವ್ರಿಗೆ. ಇದಕ್ಕೇನ ನಾವು ಇಷ್ಟೊಂದು ನಿಮ್ಗೆ ಕಷ್ಟಪಟ್ಟು ಓದಿಸೋದು, ನಮ್ಗೆ ಯಾರು ಇಷ್ಟೊಂದು ಸೌಲಭ್ಯ ಕೊಟ್ಟಿರ್ಲಿಲ್ಲ, ನಾವು ಹಗ್ಲು ರಾತ್ರಿ ನಿಮ್ಗೋಸ್ಕರ ಇಷ್ಟೊಂದೆಲ್ಲ ಪರಿಶ್ರಮ ಪಡ್ತೇವೆ, ಆದ್ರೆ ನಿಮ್ಗೆ ಬೆಲೆನೇ ಇಲ್ಲ, ವಿದ್ಯೆ ಬೆಲೆ ಗೊತ್ತಿಲ್ಲ, ಅಥವಾ ನಾವು ಪಡುವಂತ ನಮ್ಮ ಬೆಲೆನೂ ಗೊತ್ತಿಲ್ಲ ನಿಮ್ಗೆ, ಇದಕ್ಕೆ ನಾವು ಸ್ಕೂಲ್ಗೆ ಕಾಲೇಜ್ಗೆ ಕಳ್ಸೋದು, ಇಷ್ಟು ಒಳ್ಳೆ ಸ್ಕೂಲ್ಗೆ ಹಾಕಿರೋದು, ಹಾಗೆ ಹೀಗೆ ಅಂತ ಒಂದು ದೊಡ್ಡದಾಗಿರುವಂತ ಲಿಸ್ಟನ್ನೇ ಅವ್ರ ಮುಂದೆ ಇಟ್ಬಿಡ್ತೇವೆ ಅಲ್ವಾ? ಸೊ ಅವರು ಚಿಕ್ಕ ವಯಸ್ಸಿಂದ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಮಗುವಿನ ಪ್ರತಿಯೊಂದು ಮಾತನ್ನ ತುಂಬಾ ಗಮನ ಕೊಟ್ಟು ಕೇಳ್ತಾ ಇದ್ರಿ. ಅವ್ರು ಏನ್ ಹೇಳಿದ್ರು ಕೂಡ ಸ್ವೀಕಾರ ಮಾಡ್ತಾ ಇದ್ರಿ, ನಗ್ತಾ ಇದ್ರಿ, ಅಪ್ರಿಶಿಯೇಟ್ ಮಾಡ್ತಾ ಇದ್ರಿ. ಅವ್ರು ಹೇಳ್ತಾ ಇದ್ರು, ಅವ್ರು ನನ್ಗೆ ಹೊಡೆದ್ರು, ನಾನು ಅವ್ರಿಗೆ ಜೋರಾಗಿ ಕೊಡ್ದೆ ಅಂತ ಹೇಳ್ಬಿಟ್ಟು ಅವಾಗ ನೀವು ನಗ್ತಾ ಇದ್ರಿ. ಯಾವತ್ತೂ ಕೂಡ ತಪ್ಪು ಅಂತ ಅವ್ರಿಗೆ ಹೇಳಿರ್ಲಿಲ್ಲ. ಒಂದ್ ವೇಳೆ ಒಂದು ಟೇಬಲ್ ಅಥವಾ ಚೇರು ಅವ್ರ ಮುಂದೆ ಇದೆ, ಮಗು ಹೋಗ್ತಾ ಹೋಗ್ತಾ ಅದಕ್ಕೆ ಎಡು ಬಿಟ್ಟು ಬಿದ್ದು ಅಳ್ತಾ ಇದ್ರೆ ನೀವೇನ್ ಮಾಡ್ತಾ ಇದ್ರಿ? ಆ ಟೇಬಲ್ಗೆ ಹೊಡಿಯೋಣ, ನಿನ್ ಕಾಲಿಗೆ ಪೆಟ್ ಮಾಡ್ತಲ್ವಾ ಅದು, ನಿಂಗೆ ಅಡ್ಡ ಬಂತಲ್ವಾ ಅದು ಅಂತ ಹೇಳ್ಬಿಟ್ಟು ಆ ಮಗುಗೆ ಏನ್ ಹೇಳ್ತಾರೆ, ಟೇಬಲ್ ತಪ್ಪಿದೆ, ಚೇರ್ ತಪ್ಪಿದೆ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಮಗುವನ್ನ ಸ್ವೀಕಾರ ಮಾಡೋರು ನೀವು. ಯಾವತ್ತೂ ಕೂಡ ಅದಕ್ಕೆ ಮಗುವಿಗೆ ಹೇಳ್ತಿರ್ಲಿಲ್ಲ, ನೀನೇ ಎಡು ಬಿದ್ದೆ, ಅದನ್ನ ಸರಿಯಾಗಿ ನೋಡ್ಕೊಂಡ್ ಬರ್ಬೇಕಾಗಿತ್ತು ಅಂತ ಯಾವತ್ತೂ ನಾವು ತಿದ್ಲಿಲ್ಲ ಅಲ್ಲಿ ಅಲ್ವಾ? ಪ್ರತಿಯೊಂದು ಹಂತದಲ್ಲಿ ಆ ಮಗುವನ್ನ ಸ್ವೀಕಾರ ಮಾಡಿದ್ವಿ ನಾವು. ಇವಾಗ ಆ ಮಗು ಬೆಳೀತಾ ಬೆಳೀತಾ ಅವ್ರದೇ ಒಂದು ಆಯ್ಕೆಯನ್ನ ಮಾಡ್ಕೊಂಡ್ಬಿಟ್ಟು ತನ್ನ ನಿರ್ಣಯನ ಒಂದು ವಿಷಯದಲ್ಲಿ ತಾನೇ ತೆಗೆದುಕೊಂಡ್ಬಿಟ್ಟು ಬಂದು ನಮ್ಗೆ ಅದೇ ರೀತಿ ಯಾವುದೇ ಮುಚ್ಚು ಮರೆ ಇಲ್ಲದೆ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ನಾವು ಈ ರೀತಿ ರಿಯಾಕ್ಷನ್ ತೋರಿದ್ವಿ, ರಿಯಾಕ್ಟ್ ಮಾಡಿದ್ವಿ ಅಂತಂದ್ರೆ ಅವಾಗ ಮಗುವಿಗೆ ಅನ್ಸುತ್ತೆ, ಓಕೆ, ನಾನು ಇಂಥ ವಿಷಯಗಳನ್ನ ಅಪ್ಪ ಅಮ್ಮನ ಮುಂದೆ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ, ಅವರಿಗೆ ಕೋಪ ಬರುತ್ತೆ, ಇಲ್ಲ ಹೊಡೆದೇ ಬಿಡ್ತಾರೆ, ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ರಿಸ್ಟ್ರಿಕ್ಷನ್ ಇಡ್ತಾರೆ ಅಂತ ಹೇಳ್ಬಿಟ್ಟು ಮಕ್ಕಳೇನ್ ಮಾಡೋದನ್ನ ಬಿಡೋದಿಲ್ಲ. ಯಾಕಂದ್ರೆ ಅದೊಂದು ಏಜ್ ಅಂತ ಇರುತ್ತಲ್ವಾ, ಆಗ ಸಾಕಷ್ಟು, ಈಗ ವರ್ತಮಾನದಲ್ಲಂತೂ ಇನ್ನೂ ಸಾಕಷ್ಟು ಆಕರ್ಷಣೆಗಳಿದ್ದಾವೆ, ಅವ್ರಿಗೆ ಕೆಲವೊಂದು ಒತ್ತಡಗಳು ಕೂಡ ಇರ್ತವೆ. ಯಾಕಂದ್ರೆ ಒಂದು ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇವ್ರೇನಾದ್ರೂ ಅವ್ರ ಜೊತೆ ಅಷ್ಟು ಕರೆದಾಗ ಹೋಗ್ಲಿಲ್ಲ ಅಂತಂದ್ರೆ ಆ ಫ್ರೆಂಡ್ಸ್ ಇವ್ರ ಜೊತೆ ಮಾತನಾಡಲ್ವೇನೋ, ಅವ್ರ ಗ್ರೂಪ್ ಇಂದ ಇವರನ್ನ ಹೊರಗಡೆ ಹಾಕ್ತಾರೇನೋ, ಅಥವಾ ಯಾವ್ದೋ ಒಂದು ವಿಷಯದಲ್ಲಿ ಇವ್ರಿಗೆ ಹೇಳ್ಕೊಡ್ತಿರ್ತಾರೆ, ಅದನ್ನ ಹೇಳ್ಕೊಡೋದು ನಿಲ್ಲಿಸ್ತಾರೇನೋ, ನಾನು ಒಂಟಿ ಆಗ್ಬಿಡ್ತೀನೇನೋ, ಈ ರೀತಿ ಹಲವಾರು ಭಯಗಳು ಅವ್ರ ಮನಸ್ಸಿನಲ್ಲಿ ಇರ್ತವೆ. ಕೆಲವೊಂದ್ಸಲ ಒತ್ತಡಕ್ಕೆ ಸಿಲುಕ್ಬಿಟ್ಟು ಮಕ್ಳು ಏನ್ ಮಾಡ್ತಾರೆ, ತಮ್ಗೆ ಇಷ್ಟ ಇಲ್ಲ ಅಂತಂದ್ರು ಇಂಥ ಹೆಜ್ಜೆಯನ್ನ ಇಟ್ಟಿರ್ತಾರೆ ಅಲ್ವಾ? ಸೊ ನಾವಿವಾಗ ಈ ರೀತಿ ರಿಯಾಕ್ಟ್ ಮಾಡಿದಾಗ ಅವ್ರಿಗೆ ಒಂದು ಅಪ್ಪ ಅಮ್ಮ ಇದನ್ನ ಒಪ್ಕೊಳ್ಳಲ್ಲ, ಬಟ್ ನಾನ್ ಮಾಡ್ಲಿಲ್ಲ ಅಂತಂದ್ರೆ ಇವರು ಕೂಡ ಸ್ನೇಹಿತರು ಕೂಡ ನನ್ನ ಹೊರಗಡೆ ಬಿಟ್ಬಿಟ್ರು ಅಂತಂದ್ರೆ, ಮಾತಾಡ್ಲಿಲ್ಲ ಅಂತಂದ್ರೆ ಈ ಭಯದಲ್ಲಿ ಏನ್ ಮಾಡ್ತಾರೆ, ಸರಿ ಅಂತ ನೆಕ್ಸ್ಟ್ ಟೈಮ್ ಇಂಥದೇ ಪರಿಸ್ಥಿತಿ ಏನಾದ್ರೂ ಅವ್ರು ಫೇಸ್ ಮಾಡಿದ್ರೆ ಮತ್ತೆ ಅದೇ ಹೆಜ್ಜೆ ಇಡ್ತಾರೆ. ಆದ್ರೆ ಈ ಸಲ ತಂದೆ ತಾಯಿ ಮುಂದೆ ಬಂದವರು ಹೇಳೋದಿಲ್ಲ. ಯಾಕೆಂತಂದ್ರೆ ನೀವು ಹೊಡಿತೀರಾ, ಯಾಕೆ ಅಂತಂದ್ರೆ ನೀವು ಬೈತೀರಾ, ಯಾಕೆ ಅಂತಂದ್ರೆ ಎಲ್ಲಾ ಕಷ್ಟಗಳನ್ನು ಅವ್ರ ಮುಂದೆ ಇಡ್ತೀರಾ, ಇದಕ್ಕೇನೆ ನಾವು ಇಷ್ಟೊಂದೆಲ್ಲ ಕಷ್ಟ ಪಡೋದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಮಕ್ಕಳೇನ್ ಮಾಡೋದು ಬಿಡೋದಿಲ್ಲ, ಯಾಕಂದ್ರೆ ಅವ್ರಿಗೆ ಆಕರ್ಷಣೆ ಇರುತ್ತೆ, ಯಾಕಂದ್ರೆ ಅವ್ರಿಗೆ ಅದು ಒತ್ತಡಗಳನ್ನ ಅಲ್ಲಿ ಅನುಭವ ಮಾಡ್ತಾ ಇದ್ದಾರೆ. ನಾವ್ ಯಾವತ್ತೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇದ್ದು ಶಾಂತಿಯಿಂದ ಇದ್ಬಿಟ್ಟು, ಸೊ ಅವ್ರಿಗೆ ನಾವ್ ಅವತ್ತು ಅದೊಂದು ಅವಕಾಶ ಆಗಿತ್ತು ನಮ್ಗೆ, ಮಕ್ಕಳಿಗೆ ಒಂದು ತಿದ್ದುಪಡಿಯನ್ನ ಮಾಡುವಂತ ಅವಕಾಶ ಇತ್ತು. ಅವ್ರು ತಪ್ಪು ಮಾಡಿದಾಗ ಆ ಅವಕಾಶವನ್ನ ಏನ್ ಮಾಡಿದ್ವಿ, ನಾವು ಬಳಸ್ಕೊಳ್ಳಿಲ್ಲ. ನಮ್ ಕೋಪದ ಮೂಲಕ, ನಮ್ಮ ಆತುರತೆಯ ಮೂಲಕ ಏನ್ ಮಾಡ್ಬಿಟ್ವಿ, ಆ ಮಗುವಿಗೆ ಆ ಸಂದರ್ಭ ಬಂದಾಗ, ಅಂತ ಒತ್ತಡಗಳಿದ್ದಾಗ ಹೇಗೆ ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ಬೇಕು ಅಂತ ಹೇಳ್ಬಿಟ್ಟು, ಹೇಗೆ ಆ ಭಯವನ್ನ ಮನಸ್ಸಿನಿಂದ ತೆಗೆದು ಹಾಕ್ಬೇಕು ಅಂತ ಹೇಳ್ಬಿಟ್ಟು ನಾವು ಅವಕಾಶನ ಬಳಸ್ಕೊಂಡು ಮಕ್ಕಳಿಗೆ ತಿಳುವಳಿಕೆಯನ್ನ ನೀಡ್ಲಿಲ್ಲ, ಅರಿವನ್ನ ಮೂಡಿಸ್ಲಿಲ್ಲ. ಆದ್ರೆ ಏನಾಗೋಯ್ತು, ಮಕ್ಕಳು ಹೇಳೋದನ್ನೇ ನಿಲ್ಲಿಸ್ಬಿಟ್ರು. ಸೊ ಆಮೇಲೆ ಏನಾಗುತ್ತೆ, ನೀವು ಈ ತರ ಎರಡನೇ ಬಾರಿನೂ ಬಂದು ಅಪ್ಪಿತಪ್ಪಿನೂ ಹೇಳಿದ್ರು ಅಂತಂದ್ರೆ, ಎರಡನೇ ಬಾರಿನೂ ಇದೇ ರೀತಿ ನೀವು ರಿಯಾಕ್ಟ್ ಮಾಡಿದ್ರಿ ಅಂತಂದ್ರೆ ಮಕ್ಕಳು ಏನ್ ಮಾಡ್ತಾರೆ, ಅವ್ರ ಮನಸ್ಸಿನ ಭಾವನೆಯನ್ನ ಫ್ರೆಂಡ್ಸ್ ಜೊತೆ, ಇನ್ನೊಬ್ಬರ ಜೊತೆ ಹಂಚ್ಕೊಳ್ತಾರೆ. ಸೊ ಅವಾಗ ಫ್ರೆಂಡ್ಸ್ ಎಲ್ಲ ಇದೆಲ್ಲ ಕಾಮನ್ ಬಿಡು, ಇನ್ ನೆಕ್ಸ್ಟ್ ಹೇಳ್ಬೇಡ ಬಿಡು ಅಂತ ಹೇಳ್ಬಿಟ್ಟು, ಸೊ ನೀನೇನ್ ತಪ್ಪು ಮಾಡಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಆ ಮಕ್ಕಳನ್ನ ಅವ್ರ ಸ್ನೇಹಿತರೆಲ್ಲ ಸ್ವೀಕಾರ ಮಾಡಿದ್ರು ಅಂತಂದ್ರೆ ಅವ್ರ ಅಟ್ಯಾಚ್ಮೆಂಟ್, ಅವರ ಕ್ಲೋಸ್ನೆಸ್ ಎಲ್ಲಿ ಜಾಸ್ತಿ ಆಗುತ್ತೆ, ಫ್ರೆಂಡ್ಸ್ಗಳ ಜೊತೆನೆ ಜಾಸ್ತಿ ಆಗುತ್ತೆ. ಅದಕ್ಕೆ ಅಲ್ವಾ ಫ್ರೆಂಡ್ಸ್ಗಳ ಮಾತು ಜಾಸ್ತಿ ಕೇಳ್ತಾರೆ, ನಮ್ಮ ಮಾತು ಕಡಿಮೆ ಕೇಳ್ತಾರೆ ಅಂತ ಕೆಲವರು ಪೋಷಕರು ಏನ್ ಮಾಡ್ತಾರೆ, ದೂರ ಹೇಳ್ತಿರ್ತಾರೆ. ಸೊ ಅದಕ್ಕೋಸ್ಕರ ನಮ್ಮೆಲ್ರಿಗೂ ಕೂಡ, ಕೇವಲ ಮಕ್ಕಳೇ ಅಲ್ಲ, ನಾವೆಷ್ಟೇ ವಯಸ್ಸಾದ್ರೂ ಕೂಡ ನಮ್ಮೆಲ್ರಿಗೂ ಕೂಡ ಈ ಜಗತ್ತಿಂದ, ಇನ್ನೊಬ್ರಿಂದ ನಾವೇನ್ ನಿರೀಕ್ಷೆ ಮಾಡ್ತೇವೆ, ನಾವ್ ಹೇಗಿದ್ದೇವೆ ಹಾಗೆ ನಮ್ಮನ್ನ ಆಕ್ಸೆಪ್ಟ್ ಮಾಡ್ಲಿ, ಸ್ವೀಕಾರ ಮಾಡ್ಲಿ. ಏನೇ ತಿದ್ದುಪಡಿ ಇದ್ರು ಮೊದ್ಲು ನೀವ್ ಹೇಗಿದ್ದೀರಾ ಹಾಗೆ ನಾನು ನಿಮ್ಮನ್ನ ಸ್ವೀಕಾರ ಮಾಡ್ತೀನಿ, ನೀವು ಬಹಳ ಶಕ್ತಿಶಾಲಿ ಆಗಿದ್ದೀರಾ, ನೀವು ಬಹಳ ಒಳ್ಳೆಯವರಾಗಿದ್ದೀರಾ, ನೀವು ಬಹಳ ಮಧುರರಾಗಿದ್ದೀರಾ, ನಿಮ್ಮಲ್ಲಿ ಇಂಥ ವಿಶೇಷತೆಗಳಿದಾವೆ, ಇದನ್ನ ಹೇಳ್ಬಿಟ್ಟು. ಆದ್ರೆ ಇವತ್ತೇನ್ ಕೆಲಸ ಮಾಡಿದ್ರಲ್ವಾ, ಇದು ಸರಿ ಇಲ್ಲ. ಸೊ ಇದನ್ನ ಯಾವ ಕಾರಣಕ್ಕೋಸ್ಕರ ಮಾಡಿದ್ರಿ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನೆಕ್ಸ್ಟ್ ನೀವು ಮಾಡಬಾರ್ದು ಅಂತಂದ್ರೆ, ನಾನು ಯಾವ ರೀತಿ ಆದ್ರೂ ಸಹಾಯ ಮಾಡ್ಬೇಕು ಅಂತಂದ್ರೆ ಕೇಳಿ ನನ್ಗೆ. ಸೊ ಒಂದು ತಾಳ್ಮೆಯಿಂದ, ಪ್ರೀತಿಯಿಂದ, ಗೌರವಾನ್ವಿತವಾಗಿ ನಾವು ಇಂತಹ ಸಂದರ್ಭಗಳಲ್ಲಿ ಮಕ್ಕಳೊಂದಿಗೆ ವ್ಯವಹಾರ ಮಾಡಿದ್ವಿ ಅಂತಂದ್ರೆ, ಸೊ ಮಕ್ಕಳಿಗೆ ಏನ್ ಸಿಗುತ್ತೆ, ನೀವು ಅವ್ರನ್ನ ರಿಜೆಕ್ಟ್ ಮಾಡ್ಲಿಲ್ಲ, ನೀವು ಅವರನ್ನ
ಅವ್ರಿಗೆ ಅಗೌರವ ತೋರಿಸ್ಲಿಲ್ಲ. ನೋಡಿ, ಗೌರವ ಅನ್ನೋದು ಎಲ್ರಿಗೂ ಬೇಕು. ಶಾರೀರಿಕವಾಗಿ ಅವ್ರ ಚಿಕ್ಕ ಮಗು ಆಗಿರ್ಬೋದು, ನಿಮ್ ಮುಂದೆ ನೀವು ಅವರ ಪೋಷಕರು ಅಂತ ನೀವು ಅಧಿಕಾರದಿಂದ ಹೊಡಿಬಹುದು ಅಥವಾ ಬೈತಿರ್ಬೋದು. ಆದ್ರೆ ವಾಸ್ತವಿಕ ಸತ್ಯ, ಅವರು ಕೂಡ ನಿಮ್ ತರ ಚೈತನ್ಯ ಒಂದು ಆತ್ಮ ಆಗಿದ್ದಾರೆ, ಶಕ್ತಿ ಆಗಿದ್ದಾರೆ. ಎಲ್ರಿಗೂ ಕೂಡ ಆತ್ಮ ಗೌರವ ಅನ್ನೋದಿದೆ. ನಾವು ಮಕ್ಕಳಿಗೆ ಹೊಡೆದಾಗ ಅವರ ಆತ್ಮ ಗೌರವಕ್ಕೆ ಧಕ್ಕೆ ಆಗುತ್ತೆ. ಅವರನ್ನ ನಾವು ತಿರಸ್ಕಾರ ಮಾಡ್ತಾ ಇದೀವಿ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಇನ್ನು ಕೆಲವೊಂದ್ಸಲ ನಾವು ಯಾವ ರೀತಿ ಮಾತಾಡ್ತೀವಿ ಅಂತಂದ್ರೆ, ಇಂಥ ಕೆಲಸಗಳನ್ನ ಒಳ್ಳೆ ಹುಡುಗರು ಒಳ್ಳೆ ಹುಡುಗಿಯರು ಮಾಡೋದಿಲ್ಲ, ಸೊ ನೀನ್ ಸರಿ ಇಲ್ಲ, ಕೆಟ್ಟವಳು, ಒಳ್ಳೆಯವಳಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕೆಲಸ ಕೆಟ್ಟದ ಮಾಡಿದ್ದಾರೆ, ಸರಿ ಮಾಡಿಲ್ಲ. ಆದ್ರೆ ಅವರೇ ಕೆಟ್ಟವರು, ಅವರೇ ಒಳ್ಳೆಯವರಲ್ಲ ಅಂತ ನಾವು ಹೇಳ್ತೀವಲ್ವಾ. ವ್ಯಕ್ತಿಗೂ ಮತ್ತು ಕೆಲಸನೂ ಎರಡು ಒಂದೇ ಮಾಡ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗಿದೆ? ಸೊ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಾಗಿದೆ, ಶಾಂತತೆಯಿಂದ ಇರ್ಬೇಕಾಗಿದೆ. ಇದಕ್ಕೆ ನಾನು ಯಾವ ರೀತಿ ಮಗುವಿಗೆ ತಿದ್ದುಪಡಿ ಹೇಳಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬೇಕಾಗಿದೆ. ನಿಮ್ಗೆ ಗೊತ್ತಾಗ್ತಿಲ್ಲ ಆ ಸಂದರ್ಭದಲ್ಲಿ ಅಂತಂದ್ರೆ ಇನ್ನೊಬ್ರ ಹತ್ರ, ನಿಮ್ ದೊಡ್ಡವರಿಂದ, ಅನುಭವಸ್ಥರಿಂದ ಅಥವಾ ಇದ್ರ ಬಗ್ಗೆ ತರಬೇತಿಯನ್ನ ತೆಗೆದುಕೊಳ್ಳಿ. ಏನು ಪೇರೆಂಟಿಂಗ್ಗೋಸ್ಕರನು ತರಬೇತಿಗೆ ತೆಗೆದುಕೊಳ್ಬೇಕಾ? ಈ ರೀತಿ ಪ್ರಶ್ನೆ ಅಲ್ಲ. ಕೆಲವೊಂದು ಸರಿ ಚಾಲೆಂಜಿಂಗ್ ಪರಿಸ್ಥಿತಿಗಳಿದಾವೆ, ಹೇಗ್ ನಿರ್ವಹಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಅವಶ್ಯವಾಗಿ ಗೊತ್ತಿರೋರ ಹತ್ರ ಕೇಳೋದು, ಇದ್ರ ಬಗ್ಗೆ ತರಬೇತಿ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ತಪ್ಪನ್ನೋದು ಇಲ್ಲ. ಸೊ ಅದಕ್ಕೋಸ್ಕರ ಮಕ್ಕಳ ವಿಷಯದಲ್ಲಿ ನೀವೇನೇ ಸವಾಲುಗಳನ್ನ ಎದುರಿಸ್ತಾ ಇದ್ರು, ಚಾಲೆಂಜಸ್ ಗಳನ್ನ ಎದುರಿಸ್ತಾ ಇದ್ರು, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಮುಕ್ತ ಮನಸ್ಸಿನಿಂದ ಇನ್ನೊಬ್ರ ಜೊತೆ ಮಾತನಾಡಿ ಇದ್ರ ಬಗ್ಗೆ ಸಕಾರಾತ್ಮಕವಾದ ಹೇಗೆ ಪ್ರತಿಕ್ರಿಯಿಸ್ಬೇಕು ಸಕಾರಾತ್ಮಕವಾಗಿ ಅಂತ ಹೇಳ್ಬಿಟ್ಟು ತಿಳಿದುಕೊಂಡು ಆಮೇಲೆ ಮಕ್ಕಳ ಜೊತೆ ಏನ್ ಮಾಡಿ ಮಾತನಾಡಿ ಇದ್ರ ಬಗ್ಗೆ. ಯಾವತ್ತೂ ಕೂಡ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಮಾಡೋದು ಬೇಡ. ಹೊಡೆಯೋದ್ರಿಂದ ಇನ್ನೊಂದು ಏನ್ ಕಲಿಸ್ಕೊಡ್ತಾ ಇದೀವಿ ಅಂತಂದ್ರೆ ಮಕ್ಕಳಿಗೆ ನಾವು ಯಾರಾದ್ರೂ ಏನಾದ್ರೂ ತಪ್ಪು ಮಾಡಿದ್ರೆ ಹೊಡೆಯೋದೇ ಏನಾಗಿದೆ ಸರಿಯಾದ ಸೊಲ್ಯೂಷನ್ ಆಗಿದೆ, ಅದೇ ಒಳ್ಳೆಯ ರಿಯಾಕ್ಷನ್ ಆಗಿದೆ ಅಥವಾ ಪ್ರತಿಕ್ರಿಯೆ ಆಗಿದೆ ಅಂತ ಮಕ್ಕಳು ನಮ್ಮನ್ನ ನೋಡಿ ಕಲಿತಾ ಇರ್ತಾರೆ. ಸೊ ಎಲ್ರಿಗಿಂತ ಜಾಸ್ತಿ ಮಕ್ಕಳು ಯಾರಿಂದ ಕಲಿತಾರೆ ಅಂತಂದ್ರೆ ತಮ್ಮ ಪೋಷಕರಿಂದ ಕಲಿತಾರೆ. ಸೊ ನೋಡ್ತಾ ಇದ್ದಾರೆ, ಅವ್ರು ಪ್ರತಿ ಕ್ಷಣ ನಿಮ್ ಜೊತೆಗಿದ್ದಾರೆ. ನಿಮ್ಮ ವ್ಯವಹಾರ ಹೇಗಿದೆ, ನಿಮ್ಮ ಮಾತುಗಳು ಹೇಗಿದ್ದಾವೆ, ನೀವು ಯಾರಾದ್ರೂ ತಪ್ಪು ಮಾಡಿದಾಗ ಯಾವ ರೀತಿ ಅದನ್ನ ರಿಯಾಕ್ಟ್ ಮಾಡ್ತಾ ಇದ್ದೀರಾ, ರೆಸ್ಪಾಂಡ್ ಮಾಡ್ತಾ ಇದ್ದೀರಾ, ಇದನ್ನ ಅವರು ಕೂಡ ನೋಡ್ಬಿಟ್ಟು ಕಲಿತಾ ಇದ್ದಾರೆ. ನೀವು ತಪ್ಪು ಮಾಡಿದಾಗ ಅವ್ರಿಗೆ ಹೊಡೆದ್ರಿ ಅಥವಾ ಬೈದ್ರಿ ಅಥವಾ ರೇಗಾಡಿದ್ರಿ, ಕೂಗಾಡಿದ್ರಿ ಅಂತಂದ್ರೆ ಅವ್ರಿಗಿಂತ ಚಿಕ್ಕವರು ಅಥವಾ ಅವ್ರ ಜೊತೆಲಿದ್ದವ್ರು ತಪ್ಪು ಮಾಡಿದಾಗ್ಲೂ ಸೇಮ್ ವ್ಯಕ್ತಿತ್ವ ಅವ್ರದ್ದು ಕೂಡ ಅದೇ ರೀತಿಯ ಪ್ರತಿಕ್ರಿಯೆ ಇರುತ್ತೆ. ಸೊ ಅದಕ್ಕೋಸ್ಕರ ಕೆಲವೊಂದು ತಪ್ಪುಗಳನ್ನ ನಾವು ನಮ್ಮ ಪೋಷಕರು ನಮ್ಮ ಮಕ್ಕಳ ವಿಷಯದಲ್ಲಿ ನಾವು ಅವಾಯ್ಡ್ ಮಾಡ್ಲಿಲ್ಲ ಅಂತಂದ್ರೆ ಮಕ್ಕಳ ಭವಿಷ್ಯವನ್ನ ಬಹಳ ಚೆನ್ನಾಗಿ ನಾವು ರೂಪಿಸಬಹುದಾಗಿದೆ. ಅವರ ನಿರ್ವಹಣೆಯನ್ನ ಎಲ್ಲಾ ಹಂತದಲ್ಲೂ ಚೆನ್ನಾಗಿ ನಿಭಾಯಿಸಬಹುದಾಗಿದೆ. ಒಳ್ಳೆ ಸಂಸ್ಕಾರಗಳನ್ನ ನಾವು ಅವರಲ್ಲಿ ತುಂಬಬಹುದಾಗಿದೆ. ಹಾಗಿದ್ರೆ ಎಂತ ಸಿಚುವೇಶನ್ದಲ್ಲಿ ಯಾವ ರೀತಿಯ ಕೆಲವೊಂದು ಏನು ನಾವು ರಿಪೀಟೆಡ್ ಆಗಿ ತಪ್ಪುಗಳನ್ನ ಮಾಡ್ತೀವಲ್ವಾ, ಸಾಮಾನ್ಯ ಅನ್ಸುತ್ತೆ, ಇದು ಓಕೆ ಈ ರೀತಿ ಮಾಡ್ಬೇಕಲ್ಲ ಅನ್ಸುತ್ತೆ, ಅದು ಸರಿನೂ ಅನ್ಸುತ್ತೆ. ಸೊ ಹಾಗಿದ್ರೆ ಅವು ಯಾವ್ದಾಗಿದೆ, ಯಾವ್ದನ್ನ ನಾವು ಅವಾಯ್ಡ್ ಮಾಡ್ಬೇಕಾಗಿದೆ ಮಕ್ಕಳ ವಿಷಯದಲ್ಲಿ? ಮಕ್ಕಳನ್ನ ಶಿಸ್ತುಗೊಳಿಸ್ಬೇಕು, ಆದ್ರೆ ಯಾವ ರೀತಿ ಗೊಳಿಸ್ಬೇಕಾಗಿದೆ ಅದ್ರ ಬಗ್ಗೆ ತಿಳಿದುಕೊಳ್ಳೋಣಂತೆ. ಸಾಮಾನ್ಯವಾಗಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಮಕ್ಕಳನ್ನ ಶಿಸ್ತುಗೊಳಿಸ್ಬೇಕು ಅಂತಂದ್ರೆ ಕಂಪೇರ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಸೊ ಅದು ಏನು ಅವ್ರ ವಿದ್ಯಾಭ್ಯಾಸದಲ್ಲಿ ಅವ್ರು ಕಡಿಮೆ ಸ್ಕೋರ್ ಮಾಡಿದ್ರು ಅಂತಂದ್ರೆ ಇನ್ನೊಬ್ಬ ವಿದ್ಯಾರ್ಥಿಯ ಜೊತೆ ಅವ್ರ ಕ್ಲಾಸ್ಮೇಟು ಅಥವಾ ನೆರೆಹೊರೆಯವರ ಮಕ್ಕಳ ಜೊತೆಗೆ ಕಂಪೇರ್ ಮಾಡ್ತೀವಿ. ನೋಡು ಅವ್ರು ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ, ನೋಡು ಅವ್ರು ಫಸ್ಟ್ ಬಂದ್ರು, ನೀನ್ ಯಾವಾಗ್ಲೂ ಸೆಕೆಂಡೇ ಬರ್ತೀಯಾ, ನೀನು ಕೂಡ ಫಸ್ಟ್ ಬರ್ಬೇಕು, ನಾವ್ ಇಷ್ಟೊಂದೆಲ್ಲ ನಿಮ್ಗೆ ಫೆಸಿಲಿಟಿ ಏನ್ ಕಡಿಮೆ ಮಾಡಿದ್ದೇವೆ, ಟ್ಯೂಷನ್ಗೂ ಕಳಿಸ್ತಾ ಇದ್ದೇವೆ, ನಾವು ಕೂಡ ನಿಮ್ ಜೊತೆ ಕುತ್ಕೊಂಡು ನಿಮ್ಮ ಹೋಮ್ವರ್ಕ್ ಅಲ್ಲಿ ಹೆಲ್ಪ್ ಮಾಡ್ತೇವೆ, ಒಳ್ಳೆ ಸ್ಕೂಲ್ಗೆ ಕಳಿಸ್ತೇವೆ, ಆದ್ರೂ ಯಾಕೆ ಫಸ್ಟ್ ಬರಲ್ಲ, ನೋಡು ಅವ್ರು ಹೇಗ್ ಫಸ್ಟ್ ಬರ್ತಾರೆ, ನೋಡು ಅವ್ರು ಹೇಗೆ ಅದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ. ಹೀಗೆ ಒಬ್ಬೊಬ್ಬರ ಜೊತೆ ಒಂದೊಂದ್ ರೀತಿ ನಾವು ಕಂಪೇರ್ ಮಾಡ್ತಾ ಹೋದ್ವಿ ಅಂತಂದ್ರೆ ಆ ಮಗುವಿನಲ್ಲಿ ನಿರಂತರವಾಗಿ ಏನಾಗುತ್ತೆ, ಒತ್ತಡ ಉಂಟಾಗ್ತಿರತ್ತೆ. ಯಾವಾಗ್ಲೂ ಅದು ಕಾಂಪಿಟೇಷನ್ ಅಲ್ಲೇ ಇರ್ಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಪ್ರತಿಯೊಬ್ರು ಕೂಡ ಅವರ ಸಾಮರ್ಥ್ಯವನ್ನ ತೆಗೆದುಕೊಂಡು ಬಂದಿದ್ದಾರೆ, ಅವರ ಸಂಸ್ಕಾರಗಳನ್ನ ತೆಗೆದುಕೊಂಡು ಬಂದಿದ್ದಾರೆ, ಅವರ ಕರ್ಮಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಅದಕ್ಕೆ ಪರವಶವಾಗಿ ಅವರ ಇವತ್ತಿನ ವರ್ತನೆ ಆಟಿಟ್ಯೂಡ್ ಇರುತ್ತೆ. ಉದಾಹರಣೆಗೆ ಒಬ್ರು ಅವರ ಹಿಂದಿನ ಜನ್ಮದಲ್ಲಿ ವಿದ್ಯಾದಾನವನ್ನ ಮಾಡಿ ಬಂದಿದ್ದಾರೆ, ಅನೇಕ ಮಕ್ಕಳಿಗೆ ವಿದ್ಯೆಯನ್ನ ಕಲಿಸ್ಬಿಟ್ಟು ಬಂದಿದ್ದಾರೆ, ವಿದ್ಯೆಯ ವಿಷಯದಲ್ಲಿ ಅವರು ಪುಣ್ಯವನ್ನ ಮಾಡಿ ಸಂಪಾದನೆ ಮಾಡ್ಕೊಂಡ್ ಬಂದಿದ್ದಾರೆ. ಈ ಜನ್ಮದಲ್ಲಿ ಅವರಿಗೆ ವಿದ್ಯೆಗೋಸ್ಕರ ಕಷ್ಟಪಡುವಂತ ಅವಶ್ಯಕತೆನೇ ಇಲ್ಲ. ಅವ್ರ ಪಾಠ ಕೇಳ್ತಾರೆ, ಅದು ಅರ್ಥ ಆಗುತ್ತೆ, ಮತ್ತೆ ಚೆನ್ನಾಗಿ ಅದ್ರ ಬಗ್ಗೆ ಬರೀತಾರೆ. ಜಾಸ್ತಿ ಅವ್ರು ಪರಿಶ್ರಮ ಪಡ್ತಾ ಇಲ್ಲ ಆ ವಿಷಯದಲ್ಲಿ, ಯಾವಾಗ್ಲೂ ಕೂಡ ಫಸ್ಟ್ ಬರ್ತಾರೆ. ಅಂತ ಮಕ್ಕಳ ಜೊತೆಗೆ ನಾವು ನಮ್ಮ ಮಕ್ಕಳನ್ನ ಹೋಲಿಕೆ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಮಕ್ಕಳ ಭಾಗ್ಯ ಅದರಲ್ಲಿ ಕಡಿಮೆ ಇರ್ಬೋದು. ನಾವು ಪ್ರಯತ್ನ ಪಟ್ರೆ, ಸಕಾರಾತ್ಮಕವಾಗಿ ಅವರನ್ನ ಪ್ರೇರಣೆ ಮಾಡಿದ್ರೆ ಅವರು ತಮ್ಮ ಸಾಮರ್ಥ್ಯವನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಆದ್ರೆ ನಾವು ನಿರಂತರವಾಗಿ ಕಂಪ್ಯಾರಿಸನ್ ಮಾಡ್ತೇವೆ, ನೀನು ಓದು, ಆದ್ರೆ ಹೇಗೆ ಸಾಮರ್ಥ್ಯವನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅದನ್ನ ಗೈಡ್ ಮಾಡ್ತಾ ಇಲ್ಲ ಅಂತಂದ್ರೆ ಆ ಮಗುವಿಗೆ ನಿರಂತರವಾಗಿ ಒಂದು ಒತ್ತಡ ಉಂಟಾಗ್ತಿರುತ್ತೆ. ಮತ್ತು ನಾವು ಹೋಲಿಕೆ ಮಾಡ್ತಾ ಇದೀವಲ್ಲ, ಇದು ಹೇಗಿದೆ ಅಂತಂದ್ರೆ ಆಪಲ್ ಅನ್ನ ಆರೆಂಜ್ ಜೊತೆ ಹೋಲಿಕೆ ಮಾಡಿ ಜಡ್ಜ್ ಮಾಡುವಂತಿರುತ್ತೆ. ಯಾಕಂದ್ರೆ ಪ್ರತಿಯೊಂದು ಹಣ್ಣಿಗೂ ಅದರದೇ ಆದ ವಿಶೇಷತೆ ಇದೆ, ಅದು
ಕೆಲವೊಂದು ಯಾವ್ಯಾವ ಸಂದರ್ಭದಲ್ಲಿ ಅದರ ಉಪಯೋಗ ಇದೆ ಅಂತ ಹೇಳ್ಬಿಟ್ಟು ಅದರದೇ ಪ್ರಾಮುಖ್ಯತೆ ಇದೆ. ನಾನು ಜಡ್ಜ್ ಮಾಡ್ಲಿಕ್ಕಾಗಲ್ಲ. ಆರೆಂಜ್ ಜೊತೆಗೆ ನಾನು ಆಪಲ್ ಅನ್ನ ಕಂಪೇರ್ ಮಾಡ್ಬಿಟ್ಟು ಇದು ಸರಿ ಇದೆ, ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ ಅಂತ ಹೇಳಲಿಕ್ಕಾಗಲ್ಲ. ಹಾಗೆ ನಾವು ಪ್ರತಿಯೊಬ್ರು ಕೂಡ ಚೈತನ್ಯ ಶಕ್ತಿ ಆತ್ಮರು ಯೂನಿಕ್ ಆಗಿದ್ದೇವೆ, ಇನ್ಕಂಪ್ಯಾರೇಬಲ್ ಆಗಿದ್ದೇವೆ. ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಲೆ ಟ್ವಿನ್ಸ್ ಇದ್ದಾರೆ, ಅವಳಿ ಜವಳಿ ಇದ್ದಾರೆ, ಆದ್ರೆ ನೋಡ್ಲಿಕ್ಕೆ ರೂಪ ಒಂದೇ ಇದ್ರೂ ಕೂಡ ಅವರ ಸಂಸ್ಕಾರಗಳು, ಅವರ ಸ್ವಭಾವ, ಅವರ ಹಾವಭಾವ, ಅವರ ಬುದ್ಧಿವಂತಿಕೆ ಎಲ್ಲಾನು ಕೂಡ ಬದಲಾವಣೆ ಇದೆ. ಅಕ್ಯುರೇಟಿ ಒಂದೇ ಸಮಾನ ಇಲ್ಲ. ಯಾಕೆ ಅಂತಂದ್ರೆ ನಾವು ಪ್ರತಿಯೊಬ್ರು ಕೂಡ ನಮ್ಮ ಜೊತೆಗೆ ನಮ್ಮ ಸಂಸ್ಕಾರಗಳನ್ನ ತೆಗೆದುಕೊಂಡು ಬರ್ತೇವೆ, ನಮ್ಮ ಸಾಮರ್ಥ್ಯಗಳನ್ನ ತೆಗೆದುಕೊಂಡು ಬರ್ತೇವೆ, ನಮ್ಮ ಕರ್ಮಗಳನ್ನ ನಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಬರ್ತೇವೆ. ಹಾಗಂತ ಹೇಳ್ಬಿಟ್ಟು ಎಷ್ಟು ತಂದಿದಾರೋ ಅಷ್ಟೇನಾ ಅಂತಲ್ಲ. ಇವುಗಳನ್ನೆಲ್ಲಾನು ನಾವು ಬದಲಾವಣೆ ಮಾಡ್ಕೊಳ್ಬಹುದು. ನಮ್ಮ ಸಾಮರ್ಥ್ಯವನ್ನ ನಾವು ಜಾಸ್ತಿ ಮಾಡ್ಕೊಳ್ಬಹುದು, ನಮ್ಮ ಶಕ್ತಿಯನ್ನ ನಾವು ಜಾಸ್ತಿ ಮಾಡ್ಕೊಳ್ಬಹುದು, ನಮ್ಮ ಕರ್ಮಗಳನ್ನ ನಾವು ಶ್ರೇಷ್ಠ ಮಾಡ್ಕೊಳ್ಬಹುದು. ಆದ್ರೆ ಯಾವುದ್ರ ಹೋಲಿಕೆಯೊಂದಿಗೆ? ಇನ್ನೊಬ್ಬರ ಹೋಲಿಕೆಯೊಂದಿಗೆ ಅಲ್ಲ, ನನ್ನ ಸ್ವಯಂನ ಹೋಲಿಕೆಯೊಂದಿಗೆ. ನಾನು ನಿನ್ನೆ ಏನಾಗಿದ್ದೆ ಅಥವಾ ಹಿಂದಿನ ವರ್ಷ ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಏನಾಗಿದೆ, ಈ ವರ್ಷ ನಾನು ಇನ್ನೂ ಸ್ಕೋರ್ ಮಾಡ್ಬೇಕು. ಮಕ್ಕಳಿಗೆ ಅವ್ರ ಜೊತೆನೆ ಹೋಲಿಕೆ ಮಾಡಿಸಿ. ನೋಡಿ, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ರಿ, ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡಿದ್ರಿ, ಇವಾಗ್ಲೂ ನೀವು ಇದಕ್ಕಿಂತ ಜಾಸ್ತಿ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ನೋಡಿ, ಇಷ್ಟು ಚೆನ್ನಾಗಿ ಆಕ್ಟಿವಿಟಿಯಲ್ಲಿ ಎಲ್ಲ ಭಾಗವಹಿಸ್ತಾ ಇದ್ರಿ, ಇವಾಗ್ಲೂ ಕೂಡ ಇಂಥ ಆಕ್ಟಿವಿಟಿಯಲ್ಲಿ ನೀವು ಭಾಗವಹಿಸಬಹುದಾಗಿದೆ. ಅವ್ರದೇ ರೆಫರೆನ್ಸ್ ಅನ್ನ, ಅವ್ರ ಜೊತೆಯನ್ನ, ಅವರನ್ನೇ ಕಂಪೇರ್ ಮಾಡಿ ಅವ್ರಿಗೆ ಅವರ ಸಾಮರ್ಥ್ಯವನ್ನ ಹೇಗೆ ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಅವರಿಗೆ ಅರಿವು ಮೂಡಿಸಿ, ಅವರಿಗೆ ಪ್ರೇರಣೆ ನೀಡಿ, ಅವರಿಗೆ ಶಕ್ತಿ ತುಂಬಿ, ಅವಾಗ ಅವ್ರ ಸಾಮರ್ಥ್ಯವನ್ನ ಜಾಸ್ತಿ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ. ಕಂಪ್ಯಾರಿಸನ್ ಇಂದ ಯಾವತ್ತೂ ಕೂಡ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗೋದಿಲ್ಲ. ಎರಡನೇದಾಗಿ ನಾವೇನ್ ಮಾಡ್ತೇವೆ, ಮಕ್ಕಳಿಗೆ ಯಾವಾಗ್ಲೂ ಕಾಂಪಿಟೇಷನ್ ಅಂತ ಹೇಳ್ಕೊಡ್ತೀವಿ. ನೋಡು, ಕಾಂಪೀಟ್ ಮಾಡು, ಇವಾಗಿನ ಜಗತ್ತೇ ಕಾಂಪಿಟೇಷನ್, ಜೀವನನೇ ಕಾಂಪಿಟೇಷನ್. ಸ್ಪರ್ಧೆ ಮಾಡ್ಲಿಲ್ಲ ಅಂತಂದ್ರೆ ನಾವು ಹಿಂದೆ ಉಳಿದ್ ಬಿಡ್ತೇವೆ, ಜೀವನದಲ್ಲಿ ಏನು ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಈ ರೀತಿ ಕಾಂಪಿಟೇಷನ್, ಸ್ಪರ್ಧೆ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಓಡ್ತಾ ಇರೋದನ್ನೇ ಕಲಿಸ್ಕೊಡ್ತಾ ಇದೀವಿ ಮಕ್ಕಳಿಗೆ. ಕಾಂಪಿಟೇಷನ್ ಜೀವನ ಅಂತಂದ್ರೆ ಸ್ಪರ್ಧೆ ಅಲ್ಲ. ಇಲ್ಲಿ ನಾವೆಲ್ಲರೂ ಬಂದಿರೋದು ಒಂದಾದ್ಮೇಲೆ ಒಂದು ಒಂದರ ಹಿಂದೆ ಓಡ್ಲಿಕ್ಕಲ್ಲ. ಇಲ್ಲಿ ನಾವು ನಮ್ಮ ಸಾಮರ್ಥ್ಯದೊಂದಿಗೆ ನಮ್ಮ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ಬೇಕಾಗಿದೆ. ಇಲ್ಲಿ ಕಾಂಪಿಟೇಷನ್ ಯಾರ ಜೊತೆ ಮಾಡ್ಬೇಕಾಗಿದೆ? ಇನ್ನೊಬ್ಬರ ಜೊತೆಗಲ್ಲ, ನನ್ನ ಜೊತೆಗೆ ನಾನ್ ಮಾಡ್ಬೇಕಾಗಿದೆ. ನಮ್ಮ ಜೀವನದಲ್ಲಿ ಗುರಿ ಉದ್ದೇಶಗಳನ್ನ ಇಟ್ಕೊಳ್ಳೋಣ. ಈ ಗುರಿ ಉದ್ದೇಶಗಳನ್ನ ಇಂಥ ಅವಧಿಯಲ್ಲಿ ನಾವು ತಲುಪೋಣ ಅಂತ ಹೇಳ್ಬಿಟ್ಟು ಅವಶ್ಯವಾಗಿ ಪರಿಶ್ರಮ ಪಡೋಣ. ಆದ್ರೆ ಇನ್ನೊಬ್ಬರ ಹೋಲಿಕೆಯಲ್ಲಿ, ಇನ್ನೊಬ್ಬರ ಜೊತೆಯಲ್ಲಿ ಅಲ್ಲ. ನಾವೇನಾದ್ರೂ ಕಾಂಪಿಟೇಷನ್ ಕಲಿಸ್ಕೊಡ್ತಾ ಇದೀವಿ, ನೋಡು ಅವ್ರು ಅದ್ರಲ್ಲಿ ಯಾವಾಗ್ಲೂ ಫಸ್ಟ್ ಬರ್ತಾರೆ, ನೋಡು ಇವ್ರು ಇದ್ರಲ್ಲಿ ಯಾವಾಗ್ಲೂ ಫಸ್ಟ್ ಬರ್ತಾರೆ, ನೀನು ಫಸ್ಟ್ ಬಂದ್ರೇನೆ ಸಕ್ಸಸ್ ಅಂತ ಅರ್ಥ. ಎಲ್ರು ನಿನ್ಗೆ ಗೌರವ ಕೊಡ್ತಾರೆ, ಇಲ್ಲ ಅಂತಂದ್ರೆ ಹಿಂದೆ ಉಳಿದ್ ಬಿಡ್ತೀಯ. ಈ ರೀತಿ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇದೀವಿ ಅಂತಂದ್ರೆ ನಾವು ಜಸ್ಟ್ ಸ್ಪರ್ಧೆ ಮಾತ್ರ ಮಾಡೋದನ್ನ ಕಲಿಸ್ಕೊಡ್ತಾ ಇಲ್ಲ ಅವ್ರಿಗೆ. ಅವರಲ್ಲಿ ಜಲಸಿ ಅಂತ ಸಂಸ್ಕಾರಗಳನ್ನ, ಅಂದ್ರೆ ಹೋಲಿಕೆ ಮಾಡ್ಕೊಂಡು ಕೀಳರಿಮೆ ಅಥವಾ ನಾನೇ ಜಾಸ್ತಿ ಇದ್ದೇನೆ, ಇವ್ರಿಗಿಂತ ನಾನೇ ಶ್ರೇಷ್ಠವಾಗಿದ್ದೀನಿ, ಈ ಅಹಂಕಾರದ ಭಾವನೆಯನ್ನ, ಇಂತಹ ಸಂಸ್ಕಾರಗಳನ್ನ ನಾವು ಇಂಡೈರೆಕ್ಟ್ ಆಗಿ ಅವರಲ್ಲಿ ತುಂಬ್ತಾ ಇದ್ದೇವೆ. ಈ ಎಲ್ಲಾ ಸಂಸ್ಕಾರಗಳು ಏನಾಗ್ತವೆ, ಭಲೆ ಅವರು ಕಾಂಪಿಟೇಷನ್ ಮಾಡ್ತಾ ಮುಂದೆ ಹೋಗ್ಬೋದು, ಆದ್ರೆ ಆಂತರಿಕವಾಗಿ ಅವ್ರೇನು ಎಷ್ಟು ಭಾವನಾತ್ಮಕವಾಗಿ ಶಕ್ತಿಶಾಲಿ ಆಗ್ಬೇಕಾಗಿದೆ, ಆಂತರಿಕವಾಗಿ ಮಾನಸಿಕವಾಗಿ ಅವ್ರು ಎಷ್ಟು ಗಟ್ಟಿ ಆಗ್ಬೇಕಾಗಿದೆ, ಎಷ್ಟು ಖುಷಿ ತೃಪ್ತಿಯಿಂದ ಅವರ ಜೀವನವನ್ನ ನಡೆಸಬೇಕಾಗಿದೆ, ಅದನ್ನ ಅವರು ನಡೆಸಲಿಕ್ಕಾಗೋದಿಲ್ಲ. ಈ ಕಾಂಪಿಟೇಷನ್, ಸ್ಪರ್ಧೆ ಅಂತ ಹೇಳ್ಬಿಟ್ಟು ಆಂತರಿಕವಾಗಿ ಅವರು ಖುಷಿಯಿಂದ, ತೃಪ್ತಿಯಿಂದ ಖಾಲಿ ಆಗ್ತಾ ಹೋಗ್ತಾರೆ, ಆಂತರಿಕ ಶಕ್ತಿಯಿಂದ ಖಾಲಿ ಆಗ್ತಾ ಹೋಗ್ತಾರೆ. ಈ ಜಲಸಿ ಅಂತ ಅಥವಾ ಸುಪೀರಿಯಾರಿಟಿ ಕಾಂಪ್ಲೆಕ್ಸು ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು, ಈ ಕೀಳರಿಮೆ, ಅಹಂಕಾರದಂತ ಸಂಸ್ಕಾರಗಳನ್ನ ತಮ್ಮಲ್ಲಿ ಧಾರಣೆ ಮಾಡ್ಕೊಳ್ಳಿಕ್ಕೆ ನಾವೇ ಅವ್ರಿಗೆ ದಾರಿ ತೋರಿಸ್ದಂಗಾಗುತ್ತೆ. ಅದಕ್ಕೋಸ್ಕರ ಎಂದು ಕೂಡ ಕಾಂಪಿಟೇಷನ್ ಬೇಡ. ಇನ್ನೊಬ್ಬರಿಗೆ ಸಹಯೋಗ ಮಾಡ್ಲಿ, ಅವರ ಸಾಮರ್ಥ್ಯಕ್ಕಿಂತ ಇನ್ನು ಹೆಚ್ಚಿಗೆ ಹೇಗೆ ಅವ್ರ ಸಾಮರ್ಥ್ಯವನ್ನ, ಶಕ್ತಿಯನ್ನ ಅವರು ಇನ್ನೂ ಬೆಳೆಸ್ಕೋಬೇಕು, ಜಾಸ್ತಿ ಮಾಡ್ಕೋಬೇಕು, ಆ ಸಲಹೆಗಳನ್ನ ಅವರಿಗೆ ಕೊಡೋಣ, ಆ ಮಾರ್ಗವನ್ನ ಅವರಿಗೆ ತೋರಿಸ್ಕೊಡೋಣ. ಮೂರನೇದಾಗಿ ನಾವ್ ಯಾವಾಗ್ಲೂ ಕೂಡ ಕ್ರಿಟಿಸಿಸಮ್ ಮಾಡ್ತೇವೆ, ಮಕ್ಕಳಿಗೆ ಟೀಕೆ ಮಾಡ್ತೇವೆ. ನೀನ್ ಹೀಗೆ, ನೀನ್ ಹಾಗೆ, ನೀನ್ ಹೀಗೆ, ಇದನ್ ಮಾಡಲ್ಲ, ಆ ರೀತಿ ಮಾಡ್ತೀಯಾ ಅಂತ ಹೇಳ್ಬಿಟ್ಟು. ಚಿಕ್ಕ ಮಕ್ಕಳಿಗೆ ನಾವು ಈ ರೀತಿ ಏನಾದ್ರೂ ನಕಾರಾತ್ಮಕವಾಗಿ ಹೆಸರಿಡ್ತಾ ಇದೀವಿ, ಲೇಬಲ್ ಇಡ್ತಾ ಇದೀವಿ ಅಂತಂದ್ರೆ ನಮ್ಗೆ ಇಮ್ಯಾಜಿನೇ ಮಾಡ್ಲಿಕ್ಕಾಗಲ್ಲ, ಅಷ್ಟು ಆಳವಾಗಿ ಆ ಮಕ್ಕಳ ಮನಸ್ಸಿನ ಮೇಲೆ ಬೇರೂರು ಬಿಡ್ತವೆ ಅಂತ ಮಾತುಗಳು. ಒಬ್ರು ಸಿಸ್ಟರ್ ಹೇಳ್ತಾ ಇದ್ರು, ಅವ್ರು ಇವತ್ತು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಆದ್ರೆ ಇವತ್ತು ಅವ್ರಿಗೆ ಒಂದು ಮಾತು ಏನ್ ಕಾಡುತ್ತೆ ಅಂತಂದ್ರೆ, ಯಾವ್ದಾದ್ರು ಹೊಸ ಪ್ರಾಜೆಕ್ಟ್ ಅಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರೆ, ಏನಾದ್ರೂ ಪ್ರೆಸೆಂಟೇಶನ್ ಅವ್ರಿಗೆ ಕೊಡಬೇಕು ಅಂತಂದ್ರೆ, ಅಥವಾ ಯಾವ್ದಾದ್ರು ಬೇಗ ಮಾಡಿ ಮುಗಿಸ್ಬೇಕು ಅಂತಂದ್ರೆ ಅವ್ರಿಗೆ ತುಂಬಾ ಶಿವರಿಂಗ್ ಆಗುತ್ತೆ, ನಡುಕ ಬರುತ್ತೆ, ಭಯ ಆಗುತ್ತೆ. ಯಾಕೆ ಅಂತಂದ್ರೆ ಅಂತ ಎಲ್ಲಾ ಸಿಚುವೇಶನ್ಗಳಲ್ಲಿ ಅವ್ರ ಅಮ್ಮ ಹೇಳಿದ್ದು, ಚಿಕ್ಕ ವಯಸ್ಸಲ್ಲಿ ಅವ್ರ ಅಮ್ಮ ಹೇಳಿದ್ದು ಒಂದು ಮಾತು ಅವ್ರಿಗೆ ನೆನಪಿಗೆ ಬರುತ್ತಂತೆ. ಏನು ಅಂತಂದ್ರೆ, ಅವರಮ್ಮ ಪದೇ ಈ ಮಾತನ್ನ ಹೇಳ್ತಾ ಇದ್ರಂತೆ. ಏನಾದ್ರೂ ತಪ್ಪು ಮಾಡಿದಾಗ, ಏನಾದ್ರೂ ಕೆಲಸ ಹೇಳಿ ಸರಿಯಾಗಿ ಮುಗಿಸ್ತಾ ಇದ್ದಾಗ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅಲ್ವಾ, ನೀನ್ ಯಾವಾಗ್ಲೂ ಹಂಗೇನೆ, ನಿನ್ಗೆ ಏನಾದ್ರೂ ಒಂದ್ ಕೆಲಸ ಹೇಳಿದ್ರೆ ನೀನ್ ಸರಿಯಾಗಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಆ ನಾಯಿ ಬಾಲ್ ಯಾವಾಗ್ಲೂ ಹೆಂಗ್ ಡೊಂಕ ಆಗಿರುತ್ತಲ್ಲ, ನೀನು ಹಾಗೇನೆ ಅದ್ವಾ ಮಾಡ್ತೇ ಎಲ್ಲಾನು
ಅಂತ ಹೇಳ್ಬಿಟ್ಟು ಈ ರೀತಿ ಅವರಮ್ಮ ಚಿಕ್ಕ ವಯಸ್ಸಲ್ಲಿ ಹೇಳ್ತಾ ಇದ್ರಂತೆ. ಆದ್ರೆ ಆ ಮಾತು ಅವರಮ್ಮ ಏನೋ ಮರ್ತು ಬಿಟ್ರು, ಆಮೇಲೆ ದೊಡ್ಡವರಾದ್ಮೇಲೆ ಹೇಳಿಲ್ಲ ಆ ರೀತಿ. ಆದ್ರೆ ಆ ಮಾತು ಆ ಸಿಸ್ಟರ್ ಮನಸ್ಸಲ್ಲಿ ಇವತ್ತು ಅವರು 28 ವರ್ಷದವ್ರು ಇರ್ಬೋದು, ಕಂಪ್ನಿಯಲ್ಲಿ MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ಆದ್ರೂ ಆ ಮಾತು ಅವ್ರ ಮನಸ್ಸಲ್ಲಿ ಕೊರಿತಾ ಇದೆ. ಇವಾಗ್ಲೂ ಆ ಮಾತು ನೆನಪಾದಾಗ್ಲೆಲ್ಲ ಅವ್ರಿಗೆ ಶಿವರಿಂಗ್ ಆಗುತ್ತೆ. ನನ್ಗೆ ಈ ಜವಾಬ್ದಾರಿ ನಿರ್ವಹಿಸ್ಲಿಕ್ಕೆ ಆಗುತ್ತೋ ಇಲ್ವೋ, ನನ್ ಸರಿಯಾಗಿ ಮುಗಿಸ್ಲಿಲ್ಲ ಅಂತಂದ್ರೆ, ನನ್ನ ಕಡೆಯಿಂದ ಆಗ್ಲಿಲ್ಲ ಅಂತಂದ್ರೆ, ಅಥವಾ ಏನಾದ್ರು ಸ್ಮಾಲ್ ಮಿಸ್ಟೇಕ್ ಆದ್ರೆ ಇವರೆಲ್ಲ ನನಗೆ ಬೈದ್ ಬಿಡ್ತಾರೇನೋ, ಇವರೆಲ್ಲ ನನಗೆ ಚೀಮಾರಿ ಹಾಕ್ಬಿಡ್ತಾರೇನೋ, ಈ ತರ ಗಾಬರಿ ಆಗ್ತಿರುತ್ತಂತೆ ಅವ್ರಿಗೆ. ಆ ಒಂದು ಮಾತಿನಿಂದ ನಂಗೆ ಹೊರಗಡೆ ಬರ್ಲಿಕ್ಕೆ ಆಗ್ತಿಲ್ಲ ಸಿಸ್ಟರ್ ಅಂತ ಅವ್ರು ಹೇಳ್ತಾ ಇದ್ರು. ನೋಡಿ, ಒಂದ್ ಮಾತು ನಾವು ಕ್ಯಾಶುವಲ್ ಆಗಿ ಮಾತಾಡ್ಬಿಟ್ಟಿರ್ತೀವಿ. ಎಷ್ಟೊಂದು ಕಂಪೇರ್ ಮಾಡಿ ಕೆಲವೊಂದ್ಸಲ ನಮ್ಮ ಮಕ್ಕಳ ಮಧ್ಯೆ ಕಂಪೇರ್ ಮಾಡಿ ಹೇಳ್ತೀವಿ, ದೊಡ್ಡೋಳು ತುಂಬಾ ಚೆನ್ನಾಗಿ ಓದ್ತಾಳೆ, ಚಿಕ್ಕೋಳು ಬುದ್ಧಿ ಸ್ವಲ್ಪ ಮಂದ, ಇವ್ರು ಸುಂದರವಾಗಿದ್ದಾರೆ, ಇವಳು ಸ್ವಲ್ಪ ಅಷ್ಟೊಂದು ಲಕ್ಷಣವಾಗಿಲ್ಲ, ನಾವೇನೋ ತುಂಬಾ ಸಾಮಾನ್ಯ ಅನ್ನೋ ರೀತಿ ಕಂಪೇರ್ ಮಾಡ್ಬಿಟ್ಟು ಕೆಲವೊಂದು ಲೇಬಲ್ಗಳನ್ನ ಮಕ್ಕಳಿಗೆ ಹೇಳ್ತಿರ್ತೇವೆ. ಅವ್ರಿಗೂ ಹೇಳ್ತಿರಲ್ಲ, ಇನ್ನೊಬ್ರು ಮುಂದೆ ಹೇಳ್ತಿರ್ತೇವೆ. ಮಕ್ಕಳೇನಾದ್ರೂ ಈ ಮಾತನ್ನ ಕೇಳಿದ್ರೆ, ನಾನ್ ಸುಂದರವಾಗಿಲ್ಲ, ನಾನ್ ಚೆನ್ನಾಗಿಲ್ಲ, ಯಾರು ನನ್ನ ಇಷ್ಟ ಪಡಲ್ಲ, ಈ ಭಾವನೆ ಏನಾದ್ರೂ ಅವ್ರ ಹತ್ರ ಕುತ್ಕೊಂಡ್ಬಿಡ್ತು ಅಂತಂದ್ರೆ, ನೀವು ಮುಂದೆ ಎಷ್ಟಾದ್ರೂ ಹೊಗಳಿ ಅವರನ್ನ, ಆ ಕಾನ್ಫಿಡೆನ್ಸ್ ಒಳಗಡೆಯಿಂದ ಅವ್ರಿಗೆ ಬರ್ಲಿಕ್ಕೆ ಸಾಧ್ಯ ಆಗಲ್ಲ. ಎಷ್ಟೋ ಜೀವನದಲ್ಲಿ ಅವ್ರಿಗೆ ಕಷ್ಟ ಅನುಭವಿಸ್ತಿರ್ತಾರೆ ಅವರು. ಅದಕ್ಕೋಸ್ಕರ ಒಬ್ರು ಇನ್ನೊಬ್ರು ಹೇಳ್ತಾ ಇದ್ರು, ಅವ್ರ ಚಿಕ್ಕ ವಯಸ್ಸಲ್ಲಿ ಅವ್ರು 2 ವರ್ಷದ ಮಗು ಅಂತೆ. ನೋಡಿ, 2 ವರ್ಷದ ಮಗುಗೂ ಕೂಡ ಅರ್ಥ ಆಗುತ್ತೆ. ಆ ಸಂದರ್ಭದಲ್ಲಿ ಅವ್ರ ಮನೇಲಿ ಸ್ವಲ್ಪ ಹೆಣ್ಮಕ್ಳು, 2-3 ಜನ ಹೆಣ್ಮಕ್ಳಂತೆ. ಅವ್ರ ಮನೇಲಿ ಗಂಡು ಮಗು ಬೇಕಾಗಿತ್ತು, ಸರಿನಾ? 2 ವರ್ಷದ ಮಗು ಅದು. ಅವ್ರಿಗೆ ಲೂಸ್ ಮೋಷನ್ ಆಗ್ತಾ ಇತ್ತಂತೆ. ಅವ್ರಮ್ಮ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿಲ್ಲ. ಅಕ್ಕಪಕ್ಕದ ಮನೆಯವ್ರು ಹೇಳಿದ್ರಂತೆ, ನಿಮ್ ಮಗುಗೆ ಲೂಸ್ ಮೋಷನ್ ಆಗ್ತಾ ಇದೆ, ನಿನ್ನೆಯಿಂದ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಅವ್ರ ತಾಯಿ ಆ ಸಮಯದಲ್ಲಿ ಯಾವ ಬೇಜಾರಿಲ್ಲಿದ್ರೋ ಗೊತ್ತಿಲ್ಲ. ಆ ರೀತಿ ತಾಯಿ ಅಂದ್ರೆ ಹೇಳಲ್ಲ, ಬಟ್ ಯಾವ ಬೇಜಾರಿಲ್ಲಿದ್ರೋ ಗೊತ್ತಿಲ್ಲ. ಅವರು ಅಯ್ಯೋ ಹೋದ್ರೆ ಹೋಗ್ಲಿ ಬಿಡಿ, ಇದೊಂದು ಹೆಣ್ಮಗು, ಎಷ್ಟೊಂದು ಹೆಣ್ಮಕ್ಳಿದಾರೆ ಮನೇಲಿ, ಸಾಕಾಗಿದೆ, ಎಷ್ಟು ಮಕ್ಕಳನ್ನಂತ ಸಾಕೋದು ಅಂತ ಹೇಳಿದ್ರಂತೆ. ಈ ಮಾತು ಆ ಮಗು ಇವತ್ತಿನವರೆಗೂ ನೆನಪಿದೆ. ಅವ್ರು ಬೆಳೆದ್ ದೊಡ್ಡವರಾಗಿದ್ದಾರೆ, 40 ವರ್ಷ ನಿಯರ್ಲಿ ಇದ್ದಾರೆ ಅವ್ರು. ನಿಜವಾಗ್ಲೂ ಇವಾಗ ಹೇಳ್ಬೇಕಾದ್ರೆ ಈ ಮಾತು ಅವ್ರ ಮನಸ್ಸಲ್ಲಿ ಇಲ್ಲಿವರೆಗೂ ನೆನಪಿತ್ತೆ. ಅವ್ರು ಎಷ್ಟೋ ಸಲ ಒಂದ್ ಚಿಕ್ಕ ಪುಟ್ಟ ಏರೋ ಇಳಿತ ಆದ್ರೂ ಕೂಡ ನಾನು ಯಾರಿಗೂ ಈ ಜಗತ್ತಲ್ಲಿ ಬೇಡ, ಯಾರು ನನ್ನನ್ನು ಇಷ್ಟ ಪಡೋದಿಲ್ಲ, ಈ ಜಗತ್ತಲ್ಲಿ ಬದುಕಿದ್ರೆ ಏನ್ ಮಾಡೋದು, ಬೇಡ ಬಿಡು, ಸಾಯೋದು ಒಳ್ಳೇದು, ಈ ರೀತಿ ಅವ್ರಿಗೆ ಯಾವಾಗ್ಲೂ ಕೂಡ ಕೆಲವೊಂದ್ಸಲ ಸುಸೈಡಲ್ ಟೆಂಡೆನ್ಸೀಸ್ ಅಂತಂದ್ರೆ ಇಂಥ ವಿಚಾರಗಳು ಅವ್ರ ಮನಸ್ಸಿನಲ್ಲಿ ಕಾಡ್ತಾ ಇದ್ವಂತೆ. ಎಷ್ಟೋ ವರ್ಷಗಳವರೆಗೂ ಅವರು ಕೀಳರಿಮೆಯಲ್ಲಿ ಬದುಕ್ತಾ ಇದ್ರಂತೆ. ಯಾವಾಗ ಅವರು ಸ್ವಲ್ಪ ದೊಡ್ಡವರಾದ್ರು, ತಿಳುವಳಿಕೆ ಬರ್ಲಿಕ್ಕೆ ಶುರು ಆಯ್ತು, ಈ ರೀತಿ ಕೌನ್ಸಿಲಿಂಗು ಅದು ಇದು ಎಲ್ಲ ಸಕಾರಾತ್ಮಕ ಕ್ಲಾಸ್ಗಳನ್ನ ಕೇಳ್ತಾ ಅವ್ರ ಬಗ್ಗೆ ಅವರು ಸೆಲ್ಫ್ ಲವ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅದರ ಅನುಭವ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವಾಗ ಇದರಿಂದ ಹೊರಗಡೆ ಬರ್ಲಿಕ್ಕೆ ಅವರು ಪ್ರಯತ್ನ ಮಾಡಿದ್ರು. ಅಂದ್ರೆ ನಾವು ಎಷ್ಟು ಈಸಿಯಾಗಿ ಮಕ್ಕಳಿಗೆ ಲೇಬಲ್ ಕೊಟ್ಬಿಡ್ತೇವೆ. ಸ್ವಲ್ಪ ಸ್ಲೋ ಇದ್ದಾರೆ ಅಂತಂದ್ರೆ, ಅಯ್ಯೋ ಇವಳ ಅಥವಾ ಇವನ ಸ್ಲೋ ಆಗಿದ್ದಾರೆ, ಏನ್ ಕೆಲಸ ಮಾಡಿದ್ರು ಮಾಡಲ್ಲ ಕಣ್ರಿ, ಏನ್ ಹೇಳೋದು ಇವ್ರಿಗೆ, ಈಗಿನ ಮಕ್ಕಳು ವಿದ್ಯೆನೇ ಓದಲ್ಲ, ಈ ರೀತಿ ನಾವು ತುಂಬಾ ಈಸಿಯಾಗಿ ಲೇಬಲ್ ಹಾಕ್ಬಿಡ್ತೇವೆ. ಆ ಮಕ್ಕಳಿಗೆ ಲೈಫ್ ಲಾಂಗ್ ಅದು ನೆನ್ಪುಳಿದ್ಬಿಡುತ್ತೆ. ನಾನ್ ಸ್ಲೋ, ನನ್ನ ಕಡೆಯಿಂದ ಆಗಲ್ವೇನೋ ಇದು. ಎಲ್ಲಾದ್ರೂ ಅವ್ರು ಬೆಳೆದು ದೊಡ್ಡವರಾದ್ರೂ ಕೂಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು, ನಾನ್ ಸ್ಲೋ ಅನ್ನೋದು ತುಂಬಾ ಸಬ್ಕಾನ್ಸಿಯಸ್ ಮೈಂಡ್ ಅಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಅದು. ಸೊ ಅದಕ್ಕೋಸ್ಕರ ಪೋಷಕರ ಜವಾಬ್ದಾರಿ ಬಹಳ ಮುಖ್ಯವಾಗಿದೆ ಮಕ್ಕಳ ಜೀವನದಲ್ಲಿ. ನೀವೇನ್ ಹೇಳ್ತಿರಲ್ವಾ, 100% ಅವ್ರು ಹಂಗೆ ಅದನ್ನ ನಂಬ್ತಾರೆ, ಒಂದು ಕ್ವಶನ್ ಕೂಡ ಮಾಡೋದಿಲ್ಲ. ಯಾಕಂದ್ರೆ ನೀವು ತಂದೆ ತಾಯಿ, ನೀವೇ ಅವ್ರ ಜಗತ್ತಾಗಿದ್ರೆ, ನೀವ್ ಯಾವತ್ತೂ ಅವ್ರಿಗೆ ಸುಳ್ಳು ಹೇಳೋದಿಲ್ಲ ಅಂತ ಅವ್ರು ನಂಬಿದ್ದಾರೆ. ನೀವೇನ್ ಲೇಬಲ್ ಕೊಡ್ತಿರಲ್ವಾ, ಹಾಗೇನೆ ಅವ್ರ ಅದನ್ನ ನಂಬುತ್ತಾರೆ, ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ. ಒಬ್ಬ ವ್ಯಕ್ತಿ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಪರಿಶ್ರಮ ಪಟ್ಟು ವ್ಯಾಪಾರ ಮಾಡ್ತಾ ಇದ್ರು, ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ರು, ಲಾಭ ಗಳಿಸ್ಬಿಟ್ಟು ಎತ್ತರಕ್ಕೆ ಬೆಳಿತಾ ಇದ್ರು. ಅದಾದ್ಮೇಲೆ ಮತ್ತೆ ಡ್ರಾಪ್ ಆಗಿ 0 ಆಗ್ತಾ ಇದ್ರು. ಮತ್ತೆ ಪರಿಶ್ರಮ ಪಡ್ತಾ ಇದ್ರು, ಮತ್ತೆ ಎತ್ತರಕ್ಕೆ ಬೆಳಿತಾ ಇದ್ರು, ಮತ್ತೆ ಡ್ರಾಪ್ ಆಗ್ತಾ ಇದ್ರು. ಯಾಕೆ ಅಂತಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅವ್ರ ತಂದೆ ಅವ್ರಿಗೊಂದು ಮಾತು ಹೇಳಿದ್ರಂತೆ, ನೀನ್ ಯಾವತ್ತೂ ಜೀವನದಲ್ಲಿ ಉದ್ಧಾರ ಆಗಲ್ಲ ಬಿಡು, ನೀನ್ ಹೀಗೇನೆ ಏರುಪೇರಲ್ಲೇ ಇರ್ತೀಯ ಅಂತ ಹೇಳ್ಬಿಟ್ಟು. ಆ ಒಂದು ಮಾತು ಅವ್ರು ಕಷ್ಟಪಟ್ಟು ದುಡಿತಾ ಇದ್ರು, ಒಂದು ಲೆವೆಲ್ ಹಂತ ರೀಚ್ ಆದ್ಮೇಲೆ ಅವ್ರಿಗೆ ನೆನಪಾಗ್ತಿತ್ತಂದೆ ಅವ್ರ ತಂದೆ ಹೇಳಿದ್ರು, ನೀನ್ ಯಾವತ್ತೂ ಉದ್ಧಾರ ಆಗಲ್ಲ ಬಿಡು, ನೀನ್ ಹೀಗೆ ಏರುಪೇರಲ್ಲೇ ಇರ್ತೀಯ ಅಂತ ಹೇಳ್ಬಿಟ್ಟು. ಅವಾಗ್ನಿಂದ ವ್ಯಾಪಾರದಲ್ಲಿ ಕಡಿಮೆ ಆಗ್ತಿತ್ತು. ಅಂದ್ರೆ ನೋಡಿ, ಒಂದು ನಂಬಿಕೆ ಕೂಡ ಜೀವನದಲ್ಲಿ ಎಷ್ಟು ಏರುಪೇರು ಮಾಡ್ಬಿಡುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಮಕ್ಕಳ ಜೀವನ ಹೇಗಿರ್ಬೇಕಂತ ಇಷ್ಟಪಡ್ತೀವಲ್ವಾ, ಸದಾ ಅಂತ ಸಂಕಲ್ಪ ಮಾಡಿ, ಸದಾ ಅದೇ ರೀತಿ ಮಾತುಗಳನ್ನ ಆಡಿ. ಸೊ 4ನೇದಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ನಾನ್ ತಂದೆ ತಾಯಿ, ನಾನ್ ಜನ್ಮ ಕೊಟ್ಟಿದ್ದು, ನನ್ನ ಮಕ್ಕಳ ಜೀವನ ನಾನು ಹೇಗೆ ಅನ್ಕೊಳ್ತೀನೋ ಹಾಗೆ ಇರ್ಲಿ ಅಂತ ಹೇಳ್ಬಿಟ್ಟು ನಿಯಂತ್ರಣ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಪಡ್ತೇವೆ. ಆದ್ರೆ ಒಂದು ಮಾತನ್ನ ಸದಾ ನೆನ್ಪಿಟ್ಕೊಳ್ಳಿ, ನಮ್ಮ ಮಕ್ಕಳ ಜೀವನವನ್ನ ನಾವು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಅವರ ಜೊತೆಗೆ ಅವರ ಭಾಗ್ಯವನ್ನ ತೆಗೆದುಕೊಂಡು ಬಂದಿದ್ದಾರೆ, ಅವರ ಕರ್ಮಗಳನ್ನ ಅವ್ರ ಜೊತೆ ತೆಗೆದುಕೊಂಡು ಬಂದಿದ್ದಾರೆ. ನಾವೆಷ್ಟೇ ಪ್ರಯತ್ನ ಮಾಡಿದ್ರು ಅವರ ಕರ್ಮದ ಲೆಕ್ಕಾಚಾರದಲ್ಲಿ ನಾವು ಭಾಗಿಯಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ನೋಡಿರ್ತೀರಾ ಉದಾಹರಣೆಗಳನ್ನ. ಕೆಲವೊಂದ್ ಮಕ್ಕಳು ಪರಿವಾರ ಮಿಡಲ್ ಕ್ಲಾಸ್ ಇರುತ್ತೆ ಅಥವಾ ಬಡವರಾಗಿರ್ತಾರೆ. ಆ ಮಗುವಿನ ಜನ್ಮ ಆದ್ಮೇಲೆ ಆ ತಂದೆಗೆ ಅಥವಾ ತಾಯಿಗೆ ಎಲ್ಲೋ ಒಂದ್ ಕಡೆ ಹೊಸ ಕಡೆ ಕೆಲಸ ಸಿಗುತ್ತೆ, ಫಿನಾನ್ಷಿಯಲ್ ಆಗಿ
ಫಿನಾನ್ಷಿಯಲಿ ಅವರು ಗ್ರೋ ಆಗ್ತಾರೆ. ಅಥವಾ ಅವ್ರ ವ್ಯಾಪಾರ ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ, ವೃದ್ಧಿ ಆಗ್ಲಿಕ್ಕೆ ಶುರು ಆಗುತ್ತೆ. ಅಂತಂದ್ರೆ ಆ ಮಗು ತನ್ನ ಭಾಗ್ಯವನ್ನ ತೆಗೆದುಕೊಂಡು ಬಂದಿದೆ. ಫಿನಾನ್ಷಿಯಲಿ ಚೆನ್ನಾಗಿರುವಂತ ಮನೆಯಲ್ಲಿ ಬೆಳಿಬೇಕು ಅಂತ ಭಾಗ್ಯ ಇತ್ತು ಅಂತಂದ್ರೆ ಇಲ್ಲೆಲ್ಲ ಚಮತ್ಕಾರಗಳಾಗ್ಲಿಕ್ಕೆ ಶುರು ಆಗ್ತವೆ. ಅದಕ್ಕೆ ಹೇಳ್ತಾರೆ ನೋಡಿ, ಎಷ್ಟೋ ಜನ ತಂದೆ ತಾಯಿರು ಇವ್ರ ಜನ್ಮ ಆದ್ಮೇಲೆನೆ ಇವ್ರ ಗರ್ಭದಲ್ಲಿ ಇದ್ದಾಗ್ಲಿ ನಮ್ಗೆ ಇದೆಲ್ಲ ಭಾಗ್ಯ ಬಂತು ಅಂತ ಹೇಳ್ಬಿಟ್ಟು. ಅಂತಂದ್ರೆ ಮಕ್ಕಳು ತಾವು ಹೇಗಿರ್ಬೇಕು, ಏನನ್ನ ಅನುಭವ ಮಾಡ್ಬೇಕು, ಯಾವ ಸೌಲಭ್ಯಗಳನ್ನ ಪಡಿಬೇಕು, ಅವ್ರ ಜೊತೆ ಎಲ್ಲಾ ಸಂಬಂಧಗಳು ಹೇಗಿರ್ಬೇಕು, ಅವರ ಕೆರಿಯರ್ ಹೇಗಿರ್ಬೇಕು, ಯಾವ ವೃತ್ತಿಯನ್ನ ಅವ್ರು ಆರಿಸ್ಕೊಳ್ಬೇಕು, ಎಲ್ಲಾನು ಕೂಡ ಏನ್ ಮಾಡ್ತಾರೆ, ಅವರು ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಬಂದಿರ್ತಾರೆ. ತಂದೆ ತಾಯಿಯಾಗಿ ನಾವು ಅವಶ್ಯವಾಗಿ ಅವ್ರಿಗೆ ಮಾರ್ಗದರ್ಶನ ಮಾಡೋಣ, ಅವರ ಜೊತೆ ಸದಾ ನಿಲ್ಲೋಣ, ಅವ್ರಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ತಿಳುವಳಿಕೆ ನೀಡೋಣ, ಅವ್ರಿಗೆ ಯಾವಾಗ್ಲೂ ಕೂಡ ಆಶೀರ್ವಾದಗಳನ್ನೇ ನೀಡೋಣ. ಸೊ ಆದ್ರೆ ಕೆಲವೊಂದ್ಸಲ ಅವರು ನಮ್ಮ ಮಾತುಗಳನ್ನ ಕೇಳೋದಿಲ್ಲ. ನಾವ್ ಹೇಳ್ತೇವೆ ಈ ಸಂಬಂಧ ನಿಮ್ಗೆ ಸರಿ ಹೋಗೋದಿಲ್ಲ, ಬೇಡ ಅಂತ. ನಾವ್ ಹೇಳ್ತೇವೆ ಈ ಕ್ಯಾರಿಯರ್ ನಿಮ್ಗೆ ಬೇಡ ಅಂತ ಹೇಳ್ಬಿಟ್ಟು. ಆದ್ರೆ ಅವ್ರಿಗೆ ಅದೇ ಕ್ಯಾರಿಯರ್ ಅಲ್ಲಿ ಹೋಗ್ಬೇಕು, ಅವ್ರಿಗೆ ಅದರಲ್ಲೇ ಆಸಕ್ತಿ ಇದೆ. ನಾವ್ ಹೇಳ್ತೇವೆ ಅವರು ಡಾಕ್ಟರ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ಅಥವಾ ಒಳ್ಳೆ ಬೇರೆ ಪೊಸಿಷನ್ ಅಲ್ಲಿ ಹೋಗ್ಲಿ ಅಂತ. ಬಟ್ ಅವ್ರಿಗೆ ಪೇಂಟಿಂಗ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅವ್ರಿಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಸೊ ನಾವು ಏನಾಗ್ಬೇಕು ಅನ್ಕೊಂಡಿದೀವಿ ಅದನ್ನೆಲ್ಲ ನಮ್ಮ ಮಕ್ಕಳ ಮೇಲೆ ನಾವು ಹೇರ್ಲಿಕ್ಕೆ ಶುರು ಮಾಡ್ತೇವೆ, ಅಥವಾ ಅವ್ರ ಜೀವನ ಹಿಂಗೆ ಇರ್ಬೇಕಂತ ಡಿಸೈಡ್ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಆದ್ರೆ ಅವರು ಅವರ ಆಸಕ್ತಿಗಳೊಂದಿಗೆ ಬಂದಿದ್ದಾರೆ. ನಮ್ಮ ಗರ್ಭದಲ್ಲಿ ಬರೋಕ್ಕಿಂತ ಮುಂಚೆನೆ ಅವರು ತಮ್ಮ ಸಂಸ್ಕಾರಗಳನ್ನ, ತಮ್ಮ ಭಾಗ್ಯವನ್ನ ಅವ್ರ ಜೊತೆಯಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ಅವಶ್ಯವಾಗಿ ಅವ್ರ ಜೊತೆ ಇರೋಣ, ಮಾರ್ಗದರ್ಶನ ಮಾಡೋಣ. ಯಾವ್ದಾದ್ರು ಸಂದರ್ಭದಲ್ಲಿ ನಮ್ಮ ಮಗು ನಮ್ಮ ಮಾತು ಕೇಳ್ತಾ ಇಲ್ಲ, ಇಂಥ ಕೆರಿಯರ್ ಅನ್ನ ಚೂಸ್ ಮಾಡ್ತಾ ಇದ್ದಾರೆ, ಇಂಥ ಸಂಬಂಧವನ್ನ ಜೋಡಿಸ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಮಾತು ಕೇಳಲಿಲ್ಲ, ಜೋಡಿಸಿದ್ರು ಆಯ್ತು ಅಂತಂದ್ರೆ ಆ ಕ್ಷಣನೇ ನಮ್ಮ ಸಂಕಲ್ಪವನ್ನ ನಾವೇನ್ ಮಾಡೋಣ, ಬದಲಾವಣೆ ಮಾಡಿಕೊಳ್ಳೋಣ, ಅವರಿಗೆ ಸದಾ ಆಶೀರ್ವಾದ ಕೊಡೋಣ. ಒಂದ್ ವೇಳೆ ಯಾವುದೋ ಕರ್ಮದ ಲೆಕ್ಕಾಚಾರ ಅವ್ರ ಜೀವನದಲ್ಲಿ ಬಂತು, ಆ ಸಂಬಂಧ ಅವ್ರಿಗೆ ಸೆಟ್ ಆಗ್ಲಿಲ್ಲ, ಮುರಿದು ಬಿತ್ತು, ಅಥವಾ ಯಾವುದೋ ಕೆರಿಯರ್ ಚೂಸ್ ಮಾಡಿದ್ರು ಅದರಲ್ಲಿ ಅವ್ರಿಗೆ ನಷ್ಟವನ್ನೇ ಹೊಂದುತ್ತಾ ಹೋದ್ರು, ಸಕ್ಸಸ್ ಆಗ್ಲಿಲ್ಲ, ಇನ್ಯಾವುದೋ ಹಲವಾರು ಘಟನೆಗಳು ಇರ್ಬೋದು. ಸೊ ಅಂತಹ ಸಂದರ್ಭದಲ್ಲಿ ನಾವು ಈ ರೀತಿ ಮಾತನಾಡೋದು ಬೇಡ. ನಾನು ಹೇಳ್ದೆ ಹಿಂಗೆ ಆಗುತ್ತೆ ಅಂತ, ಆದ್ರೆ ನನ್ನ ಮಾತು ಕೇಳಿಲ್ಲ, ಅನುಭವಿಸು, ಈ ರೀತಿ ಅಲ್ಲ. ಪೋಷಕರಾದವರು ನಾವ್ಯಾವತ್ತೂ ಕೂಡ ಪೋಷಕರೇ ಆಗಿದ್ದೇವೆ. ಅಂತಹ ಸಂದರ್ಭ ಅವ್ರು ನಾವು ಬೇಡ ಅಂತ ಹೆಚ್ಚೇನೆ ಯಾವ ಕ್ಷಣ ಇಟ್ಟಿರಲ್ಲ, ಅವತ್ತೇ ನಾವೇನ್ ಮಾಡೋಣ, ಅವ್ರಿಗೆ ಸದಾ ಆಶೀರ್ವಾದಗಳನ್ನೇ ಕಳಿಸೋಣ. ಯೋಚನೆ ಮಾಡ್ಬೇಡ, ನಿನ್ನ ಭಾಗ್ಯ ಇದ್ರಲ್ಲಿತ್ತು, ಅದಕ್ಕೋಸ್ಕರ ನೀನು ಹೆಜ್ಜೆಯನ್ನ ಇಟ್ಟಿದ್ಯಾ, ಆದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿದ್ದೇವೆ, ಏನೇ ಆದ್ರೂ ಕೂಡ ಒಟ್ಟಿಗೆ ಎದುರಿಸೋಣ, ನಮ್ಮ ಆಶೀರ್ವಾದಗಳು ನಿಮ್ ಜೊತೆ ಸದಾ ಇದಾವೆ, ನೀವು ಇದರಲ್ಲಿ ಅವಶ್ಯವಾಗಿ ಸಫಲರಾಗ್ತೀರಾ, ಈ ಸಂಬಂಧದಲ್ಲಿ ನೀವು ಚೆನ್ನಾಗಿ ಅನ್ಯೋನ್ಯವಾಗಿ ಬಾಳ್ತೀರಾ, ಈ ಕೆರಿಯರ್ ಅಲ್ಲಿ ನೀವು ಒಳ್ಳೆ ಭವಿಷ್ಯವನ್ನ, ಉಜ್ವಲ ಭವಿಷ್ಯವನ್ನ ಪಡೆದುಕೊಳ್ತೀರಾ, ಈ ವ್ಯಾಪಾರದಲ್ಲಿ ನಿಮ್ಗೆ ಒಳ್ಳೇದಾಗ್ಲಿ, ಸದಾ ನಾವು ನಿಮ್ ಜೊತೆ ಇದ್ದೇವೆ. ನಮ್ಮ ಪ್ರತಿಯೊಂದು ಸಂಕಲ್ಪ, ಮಾತು ಅವ್ರಿಗೆ ಆಶೀರ್ವಾದ ತರ ಇರ್ಬೇಕು. ನಾವು ನಮ್ಮ ಮಕ್ಕಳ ಜೀವನದ ಹಾದಿಯನ್ನ ಸರಿ ಮಾಡ್ಲಿಕ್ಕಾಗಲ್ಲ, ಅವ್ರ ಜೀವನದ ಹಾದಿ ಸದಾ ಹೂಗಳಿಂದನೇ ತುಂಬಿರ್ಲಿ, ಚೆನ್ನಾಗೇ ಇರ್ಲಿ, ಸುಖವಾಗೇ ಇರ್ಲಿ ಅಂತ ಹೇಳ್ಲಿಕ್ಕಾಗಲ್ಲ. ಆದ್ರೆ ಇದನ್ನ ಅವಶ್ಯವಾಗಿ ನಾವು ಮಾಡ್ಬೋದಾಗಿದೆ. ನಮ್ಮ ಮಕ್ಕಳು ಯಾವ ಹಾದಿಯಲ್ಲಿ ನಡೀತಾ ಇದಾರಲ್ವಾ, ಆ ಹಾದಿಯಲ್ಲಿ ಹೇಗೆ ನಡಿಬೇಕು ಅನ್ನೋದು ಕಲಿಸ್ಕೊಡ್ಬೋದು ನಾವು. ಮುಳ್ಳುಗಳು ಬಂದ್ರೆ ಯಾವ ರೀತಿ ಸೈಡ್ಗೆ ಹೋಗ್ಬೇಕು, ಕಲ್ಲುಗಳು ಇತ್ತು ಅಂತಂದ್ರೆ ಹೇಗೆ ಸರದ್ ಬಿಟ್ಟು ಹೋಗ್ಬೇಕು, ಅಥವಾ ಬೆಟ್ಟ ಬಂದ್ರೆ ನಾವು ಯಾವ ರೀತಿ ಹೋಗ್ಬೇಕು, ಅಥವಾ ಅಲ್ಲೇನಾದ್ರೂ ತಗ್ಗು ದಿಣ್ಣೆಗಳಿದ್ದು ಅಂತಂದ್ರೆ ಯಾವ ರೀತಿ ಜಂಪ್ ಮಾಡಿ ಹೋಗ್ಬೇಕು, ಆ ದಾರಿ ಹೇಗಾದ್ರೂ ಇರ್ಲಿ, ಅದ್ರಲ್ಲಿ ಹೇಗೆ ನಡೆದುಕೊಂಡು ಹೋಗ್ಬೇಕು, ನಮ್ಮ ಲಕ್ಷ್ಯವನ್ನ ತಲುಪಬೇಕು, ಇದನ್ನ ನಾವು ಕಲಿಸ್ಕೊಡ್ಬೋದಾಗಿದೆ. ಅಂತಂದ್ರೆ ಪರಿಸ್ಥಿತಿಗಳು, ಸನ್ನಿವೇಶಗಳು ಜೀವನದಲ್ಲಿ ಬಂದೇ ಬರ್ತವೆ, ದೊಡ್ಡವರಿರ್ಲಿ ಅಥವಾ ಚಿಕ್ಕವರಿರ್ಲಿ. ಆದ್ರೆ ಆ ಪರಿಸ್ಥಿತಿಗಳಲ್ಲಿ ಹೇಗೆ ತಾಳ್ಮೆಯನ್ನ ಕಾಯ್ದುಕೊಳ್ಬೇಕು, ಹೇಗೆ ಸ್ಥಿರವಾಗಿರ್ಬೇಕು, ಹೇಗೆ ಅವುಗಳಿಗೆ ಸಕಾರಾತ್ಮಕವಾಗಿ ಸದಾ ಪ್ರತಿಕ್ರಿಯೆ ನೀಡಬೇಕು, ಇದನ್ನ ನಾವು ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗಿದೆ. ಸೊ ಅದಕ್ಕೋಸ್ಕರ ಮಕ್ಕಳ ಮೇಲೆ ಅವಶ್ಯವಾಗಿ ಮಕ್ಕಳಿಗೆ ಶಿಸ್ತನ್ನ ಕಲಿಸ್ಕೊಡಿ. ಆದ್ರೆ ಅವರ ಆತ್ಮಗೌರವಕ್ಕೆ ಧಕ್ಕೆ ಕೊಡೋದ್ ಬೇಡ, ಹೊಡೆಯೋದ್ ಬೇಡ, ಬೈಯೋದ್ ಬೇಡ, ತಿರಸ್ಕಾರ ಮಾಡೋದ್ ಬೇಡ. ಅವ್ರು ಹೇಗಿದ್ದಾರೆ ಹಾಗೆ ಸ್ವೀಕಾರ ಮಾಡಿ, ಅವರಲ್ಲಿರುವಂತಹ ವಿಶೇಷತೆಗಳನ್ನ ಅವರಿಗೆ ಎತ್ತಿ ಹೇಳಿ, ಅವ್ರು ಏನೇ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ಜೊತೆ ನಾವ್ ಇದೀವಿ ಅನ್ನೋ ಭಾವನೆಯನ್ನ, ಅವರಿಗೆ ನಂಬಿಕೆಯನ್ನ ತರಿಸಿ. ನೋಡಿ, ಒಂದ್ ಮಗು ಬಂದು ತಪ್ಪು ಮಾಡಿದಾಗ ನಮ್ಮ ಹತ್ರ ಹೇಳಿದಾಗ ಸರಿ ಅಂತ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ನಾವು ನೀಡಿದ್ವಿ ಅಂತಂದ್ರೆ, ಜೀವನದಲ್ಲಿ ಏನೇ ಏರುಪೇರು ಆದ್ರೂ ಕೂಡ ವಿಶ್ವಾಸದಿಂದ ಬಂದು ನಮ್ಮ ಹತ್ರನೇ ಹೇಳ್ಕೊಳ್ತಾರೆ. ಅವರು ಒತ್ತಡ ಅಥವಾ ಇನ್ನೊಂದು ಹೆಜ್ಜೆಯನ್ನ ಬೇರೆ ಕಡೆ ಇಡೋದಿಲ್ಲ. ನಾವ್ ಎಷ್ಟೋ ಜನ ನೋಡ್ತೀವಿ ಅಲ್ವಾ, ಸುತ್ತಮುತ್ತ ಒಂದು ಯಾವ್ದಾದ್ರು 10th ಅಥವಾ 12th ಸ್ಟ್ಯಾಂಡರ್ಡ್ ರಿಸಲ್ಟ್ ಬಂತು ಅಂತಂದ್ರೆ ಎಷ್ಟೋ ಜನರು ತಮ್ಮ ಜೀವನವನ್ನೇ ಅಂತ್ಯಗೊಳಿಸ್ತಾರೆ. ಯಾಕೆ ಅಂತಂದ್ರೆ ಭಯ, ಅವ್ರಿಗೆ ತಂದೆ ತಾಯಿಯನ್ನ ಎದುರಿಸುವಂತಹ ಭಯ, ಈ ಸೊಸೈಟಿಯನ್ನ ಮಾಡುವಂತಹ ಭಯ. ಸೊ ನಾವೇನಾದ್ರೂ ಪೋಷಕರು, ನೀನೇನಾದ್ರೂ ಪರವಾಗಿಲ್ಲ, ನೀನೇನ್ ಪರಿಶ್ರಮ ಪಟ್ಟಿದೆಯಲ್ವಾ, ನಾನು ಅದನ್ನ ಅಪ್ರಿಶಿಯೇಟ್ ಮಾಡ್ತೀನಿ, ಪರಿಣಾಮ ರಿಸಲ್ಟ್ ಫಲಿತಾಂಶ ಏನ್ ಬಂದ್ರೆ ಪರವಾಗಿಲ್ಲ, ನೀನ್ ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದೆಯಲ್ವಾ, ನಾವು ಅಂತದನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ವಿ ಅಂತಂದ್ರೆ, ಫೇಲ್ ಆದ್ರೂ ಕೂಡ ಮಕ್ಕಳು ಧೈರ್ಯದಿಂದ ಬಂದ್ಬಿಟ್ಟು ತಮ್ಮ ಫಲಿತಾಂಶವನ್ನ ಹೇಳ್ತಾರೆ. ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಹೇಳುವಂತ ಸಲಹೆಯನ್ನ ಕೇಳ್ತಾರೆ. ಸೊ ಇಂಥ ಒಂದು ಅವಕಾಶವನ್ನ
ಈ ಸಂಬಂಧದಲ್ಲಿ ನಾವು ಕಲ್ಪಿಸ್ಕೊಡ್ಬೇಕಾಗಿದೆ. ಏನೇ ಆದ್ರೂ ಕೂಡ ಅವ್ರು ಬಂದು ನಮ್ಮ ಹತ್ರನೇ ಮೊದಲು ಹೇಳ್ಬೇಕು. ನಮ್ಮಿಂದ ಬಚ್ಚಿಟ್ಬಿಟ್ಟು ಒತ್ತಡವನ್ನ ಅನುಭವಿಸ್ತಾ ಇನ್ನೊಂದು ತೊಂದರೆಯಲ್ಲಿ ಇನ್ನೊಬ್ಬರ ಇದರಲ್ಲಿ ಸಿಕ್ ಹಾಕೊಳ್ಳೋದು ಬದಲಾಗಿ ನಾವು ಮನೆಯವರು ಅವ್ರಿಗೆ ಸರಿಯಾದ ಮಾರ್ಗದರ್ಶನ ನೀಡಿದ್ವಿ, ಸ್ಥಿರವಾಗಿದ್ವಿ, ಸದಾ ಅವ್ರಿಗೆ ನಾವು ನಿಮ್ ಜೊತೆ ಇದ್ದೇವೆ, ನಿಮ್ಮನ್ನ ನಾವು ಸ್ವೀಕಾರ ಮಾಡ್ತೇವೆ ಅಂತ ಭರವಸೆಯನ್ನ ನೀಡ್ತಾ ಹೋದ್ವಿ ಅಂತಂದ್ರೆ ಅವಶ್ಯವಾಗಿ ನಮ್ಮ ಮಕ್ಕಳು ನಮ್ಮ ಜೊತೆ ಚೆನ್ನಾಗಿ ಇರ್ತಾರೆ. ನಮ್ಮ ಸಂಸ್ಕಾರಗಳನ್ನು ಕೂಡ ಅವರಲ್ಲಿ ಅವರು ಧಾರಣೆ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ. ಯಾವುದೇ ವಸ್ತುವನ್ನ ನಾವು ಯಾರಿಗಾದ್ರೂ ಕೊಡ್ಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನೇನು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇಲ್ಲ, ಆದ್ರೆ ನನ್ನ ಮಕ್ಕಳಿಗೆ ನಾನು ಕೊಡಿಸ್ಕೊಡ್ಬಹುದು, ಯೂಸ್ ಮಾಡ್ದೇನೆ ನಾನು ಕೊಡಿಸ್ಕೊಡ್ಬಹುದು. ಆದ್ರೆ ಸಂಸ್ಕಾರ ಗುಣಗಳೇನಿದಾವಲ್ವಾ, ನಾವು ಧಾರಣೆ ಮಾಡದೆ ನಮ್ಮ ಮಕ್ಕಳಲ್ಲಿ ಧಾರಣೆ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಚಿಕ್ಕ ಮಕ್ಕಳೇ ಇರ್ಬೋದು, ದೊಡ್ಡವರೇ ಇರ್ಬೋದು, ಅವರಲ್ಲಿ ಎಂತಹ ಸಂಸ್ಕಾರ ತುಂಬಲಿಕ್ಕೆ ನೀವು ಇಷ್ಟಪಡ್ತೀರಲ್ವಾ, ಮೊದಲು ಆ ಸಂಸ್ಕಾರಗಳನ್ನ ನಾವು ನಮ್ಮಲ್ಲಿ ಧಾರಣೆ ಮಾಡ್ಕೊಳ್ಬೇಕಾಗಿದೆ. ಒಂದ್ ಮಗು ಜಾಸ್ತಿ ಟಿವಿಗೆ ಅಡಿಕ್ಟ್ ಆಗಿದೆ ಅಂತಂದ್ರೆ, ಊಟ ಮಾಡ್ಬೇಕಾದ್ರೆ ಟಿವಿನೇ ಬೇಕು, ಮೊಬೈಲೇ ಬೇಕು, ಸ್ಕ್ರೀನೇ ಬೇಕು ಅಂತಂದ್ರೆ, ಸೊ ಅದು ನಮ್ಮನ್ನ ನೋಡಿ ಕಲ್ತ್ಕೊಂಡಿದೆ ಅಲ್ವಾ. ನಾವು ಆ ಮಗು ಗರ್ಭದಲ್ಲಿ ಇರ್ಬೇಕಾದ್ರೆ ಟಿವಿ ನೋಡ್ತಾನೆ ಊಟ ಮಾಡಿದ್ದೇವೆ, ಅಥವಾ ಮೊಬೈಲ್ ನೋಡ್ತಾನೆ ಊಟ ಮಾಡಿರ್ಬೋದು, ಅಥವಾ ಮಗು ಬೆಳೆದ ಮೇಲೆ ಕೂಡ ಬೆಳೀತಾ ಇದೆ, ಆ ಸಂದರ್ಭದಲ್ಲಿ ನಾವು ಕೂಡ ಹಾಗೆ ಮಾಡಿರ್ಬೋದು. ನಮ್ಮನ್ನ ನೋಡಿ ಅದನ್ನ ಆ ಅಭ್ಯಾಸವನ್ನ ಆ ಮಗು ಕಲಿತ್ಕೊಂಡಿದೆ. ಆ ಮಗು ಯಾವಾಗ್ಲೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಇರ್ಬೇಕು, ಒಳ್ಳೆ ಸಂಸ್ಕಾರಗಳನ್ನ ಧಾರಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲು ನಾವು ಆ ಸಂಸ್ಕಾರಗಳನ್ನ ನಮ್ಮಲ್ಲಿ ರೂಢಿಸ್ಕೊಳ್ಬೇಕಾಗಿದೆ. ಸೊ ಏನೇ ಸಮಸ್ಯೆ ಬಂದ್ರು ನಾವು ಸ್ಥಿರವಾಗಿ ಇದ್ವಿ ಅಂತಂದ್ರೆ, ನಾವು ಸಕಾರಾತ್ಮಕವಾಗಿ ಅದರಲ್ಲಿ ಯೋಚನೆ ಮಾಡಿದ್ವಿ ಅಂತಂದ್ರೆ ಮಕ್ಕಳು ನಮ್ಮನ್ನ ನೋಡ್ಬಿಟ್ಟು ಕಲಿತಾ ಇದ್ದಾರೆ. ಊಟ ಮಾಡ್ಬೇಕಾದ್ರೆ ನಾವು ಯಾವ ರೀತಿ ಊಟ ಮಾಡ್ತಾ ಇದೀವಿ, ಮಕ್ಕಳು ನಮ್ಮನ್ನ ನೋಡ್ಬಿಟ್ಟು ಕಲಿತಾ ಇದ್ದಾರೆ. ನಾವ್ ಯಾವಾಗ್ಲೂ ಮೊಬೈಲ್ ನೋಡ್ತಾ ಕೂತಿದ್ದೇವೆ, ಟಿವಿ ನೋಡ್ತಾ ಕೂತಿದ್ದೇವೆ, ಮಕ್ಕಳಿಗೆ ಹೇಳ್ತಾ ಇದೀವಿ ಹೋಗ್ಬಿಟ್ಟು ಓದ್ಕೋ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳು ಅಷ್ಟು ಕೇಳಲ್ಲ ಮಾತನ್ನ. ನಾನು ಪುಸ್ತಕ ತಗೊಂಡ್ಬಿಟ್ಟು ಕುಳಿತುಕೊಂಡೆ ಅಂತಂದ್ರೆ ಅವ್ರ ಜೊತೆ ನಮ್ ಜೊತೆನೆ ಬಂದ್ಬಿಟ್ಟು ಅವ್ರ ಹೋಮ್ವರ್ಕ್ ಮಾಡ್ಲಿಕ್ಕೆ ಕೂತ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಯಾವ ರೀತಿ ಇತ್ತೀಚಿನ ಮಕ್ಕಳನ್ನ ನಿರ್ವಹಣೆ ಮಾಡ್ಬೇಕು, ಅವ್ರಿಗೂ ಕೂಡ ಒಂದು ಒಳ್ಳೆಯ ಸಂಸ್ಕಾರಗಳನ್ನ, ಅವರಲ್ಲಿ ಒಳ್ಳೆಯ ಶಕ್ತಿಗಳನ್ನ ನಾವು ತುಂಬಬೇಕು ಅಂತಂದ್ರೆ ಅದ್ರ ಬಗ್ಗೆ ನಾವು ಸ್ವಲ್ಪ ಏನ್ ಮಾಡ್ಬೇಕಾಗಿದೆ, ತಿಳಿದುಕೊಳ್ಬೇಕಾಗಿದೆ. ಅವಶ್ಯವಾಗಿ ನಾವು ಬ್ಯುಸಿ ಇದ್ದೇವೆ, ಆದ್ರೆ ಈ ಪೋಷಣೆ ಪೇರೆಂಟಿಂಗ್ ಅನ್ನೋದು ಕೂಡ ನಮ್ದು ಮೊದಲನೇ ಜವಾಬ್ದಾರಿಯಾಗಿದೆ. ಸೊ ಅದಕ್ಕೋಸ್ಕರ ನಾವು ನಮ್ಮಲ್ಲಿ ಒಳ್ಳೆ ಸಂಸ್ಕಾರಗಳನ್ನ ತಂದ್ಕೊಂಡ್ವಿ, ಆಂತರಿಕ ಶಕ್ತಿಗಳನ್ನ ಜಾಸ್ತಿ ಮಾಡ್ಕೊಂಡ್ವಿ. ಇದಕ್ಕೋಸ್ಕರ ಏನ್ ಮಾಡ್ಬೇಕಾಗಿದೆ, ದಿನಾಲು ಸ್ವಲ್ಪ ಸ್ಪಿರಿಚುವಲ್ ಸ್ಟಡಿ, ಆಧ್ಯಾತ್ಮಿಕ ಜ್ಞಾನವನ್ನ ನಾವು ಓದ್ತಾ ಇದ್ವಿ, ಧ್ಯಾನದಂತ ಅಭ್ಯಾಸಗಳನ್ನ ಮಾಡ್ತಾ ಇದ್ವಿ ಅಂತಂದ್ರೆ ನಮ್ಮಲ್ಲಿ ಆ ಸಹನ ಶಕ್ತಿ, ಸ್ಥಿರತೆ, ಶಾಂತಿ, ಆ ಖುಷಿ, ಆನಂದವನ್ನ ಅನುಭವ ಮಾಡುವಂತಹ ಆಂತರಿಕ ಶಕ್ತಿಗಳು ಜಾಗೃತ ಆಗ್ತವೆ. ಸೊ ಇದರಿಂದ ಹೊರಗಡೆಯಿಂದ ಬರುವಂತಹ ಚಾಲೆಂಜಸ್ಗಳು, ಹೊಸ ಚಾಲೆಂಜಸ್ಗಳು ಏನೇ ಇದ್ರೂ ಕೂಡ ನಾವು ಅವುಗಳನ್ನ ಬಹಳ ಸಕಾರಾತ್ಮಕವಾಗಿ ನಿರ್ವಹಿಸ್ತೇವೆ. ನಾವೆಷ್ಟು ಸ್ಟೇಬಲ್ ಆಗಿರ್ತೇವೆ, ಸ್ಟ್ರಾಂಗ್ ಆಗಿರ್ತೇವೆ, ಒಳ್ಳೆ ಸಂಸ್ಕಾರಗಳನ್ನ ನಮ್ಮಲ್ಲಿ ಧಾರಣೆ ಮಾಡ್ಕೊಂಡಿರ್ತೇವೆ, ಅವುಗಳನ್ನೇ ನಾವು ನಮ್ಮ ಮಕ್ಕಳಿಗೆ ಕೊಡುಗೆ ರೂಪದಲ್ಲಿ ಕೊಡಬಹುದಾಗಿದೆ. ಸೊ ಆದ್ರಿಂದ ಈ ಪೇರೆಂಟಿಂಗ್ ಅಂತಂದ್ರೆ ಪೋಷಣೆ ಮಾಡೋದು ಬಹಳ ಒಂದು ಜವಾಬ್ದಾರಿಯುತವಾದ ಜವಾಬ್ದಾರಿಯಾಗಿದೆ. ಇದು ಪೋಷಕರದು ಮತ್ತು ಮಕ್ಕಳದು ಒಂದು ಸುಂದರವಾದ ಸಂಬಂಧ ಆಗಿದೆ. ಸೊ ಒಂದು ಸರಿಯಾದ ವ್ಯಕ್ತಿತ್ವ, ಒಳ್ಳೆಯ ವ್ಯಕ್ತಿತ್ವವನ್ನ ನೀವೇನ್ ಮಾಡ್ತಾ ಇದ್ದೀರಾ, ಪೋಷಣೆ ಮಾಡ್ತಾ ಇದ್ದೀರಾ, ಈ ಜಗತ್ತಿಗೆ ಕೊಡುಗೆಯಾಗಿ ನೀಡ್ತಾ ಇದ್ದೀರಾ. ಸೊ ಅದರಿಂದ ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ಈ ಜವಾಬ್ದಾರಿಯನ್ನ ನೀವು ಸರಿಯಾಗಿ ನಿಭಾಯಿಸಬೇಕು ಅಂತಂದ್ರೆ ನಿಮ್ಮಲ್ಲಿ ಆ ಶಕ್ತಿಯನ್ನ ನೀವು ತುಂಬಿಸ್ಕೊಳ್ಬೇಕಾಗಿದೆ. ಸೊ ನಾವು ಈ ರೀತಿ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ, ಮೆಡಿಟೇಷನ್ ಎಲ್ಲ ಮಾಡ್ಲಿಕ್ಕೆ ನಮ್ಗೆ ಸಮಯ ಇಲ್ಲ, ಇದೆಲ್ಲ ಸ್ಪಿರಿಚುವಲ್ ನಾಲೆಜ್ ಎಲ್ಲ ಓದ್ತಾ ಕುತ್ಕೊಳಿಕ್ ನಮ್ಮ ಹತ್ರ ಸಮಯ ಇಲ್ಲ, ನಮ್ಗೆ ತುಂಬಾ ಬ್ಯುಸಿ ಆಗಿರ್ತೇವೆ ನಾವು ಅಂತ ಹೇಳ್ಬಿಟ್ಟು. ಈ ಮಕ್ಕಳ ಪೋಷಣೆ ಮಾಡ್ಲಿಕ್ಕೆ ಇವೆರಡು ಕೂಡ ಬಹಳ ಅವಶ್ಯಕವಾಗಿದೆ. ಸ್ವಲ್ಪ ನಾವು ಈ ನಮ್ಮನ್ನ ಸಶಕ್ತ ಮಾಡುವಂತಹ ಇಂಥ ಸಕಾರಾತ್ಮಕವಾದ ಜ್ಞಾನವನ್ನ ಮಾಡಿದ್ವಿ, ಅಭ್ಯಾಸವನ್ನ ಮಾಡ್ಕೊಂಡ್ವಿ, ಮೆಡಿಟೇಷನ್ ಅಂತ ಅಭ್ಯಾಸವನ್ನ ಮಾಡ್ಕೊಂಡ್ವಿ ಅಂತಂದ್ರೆ ಎಲ್ಲವನ್ನ ನಾವು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಬಹುದಾಗಿದೆ. ಮತ್ತು ನಮ್ಮ ಮಕ್ಕಳ ಜೊತೆ ನಮ್ಮ ಸಂಬಂಧವನ್ನು ಕೂಡ ಬಹಳ ಸುಂದರವಾಗಿ ಮಾಡ್ಕೊಳ್ಬಹುದಾಗಿದೆ. ಅವ್ರಿಗೂ ಕೂಡ ಒಂದು ಸುಂದರವಾದ ವ್ಯಕ್ತಿತ್ವ, ಶಕ್ತಿಶಾಲಿಯಾಗಿರುವಂತಹ ವ್ಯಕ್ತಿತ್ವ, ಸುಂದರವಾದ ಸಂಸ್ಕಾರಗಳನ್ನ ಅವರಲ್ಲಿ ನಾವು ತುಂಬಬಹುದಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ವಿಷಯದ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ವು ಅಂತಂದ್ರೆ ನೀವು ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಗೆ ಕೇಳಬಹುದಾಗಿದೆ. ಮತ್ತು ನೀವು ನೇರವಾಗಿ ನಮ್ಮೊಂದಿಗೆ ಕರೆ ಮಾಡಿ ಮಾತನಾಡ್ಲಿಕ್ಕೆ ಬಯಸ್ತೀರಾ ಅಂತಂದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಮತ್ತೊಂದು ಸಂಚಿಕೆಯಲ್ಲಿ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.